ಮುಂಜಾನೆಯಿಂದ ರಾತ್ರಿ, I mean, absolutely continuously I had to work very hard. I was the hardest working person in the whole laboratory of 200 scientists. ಅದ್ರೊಳಗೆ ನಾನು I used to be the hardest. Slowly I started getting recognized. ಬಟ್ ಅಲ್ಲಿ ಹೋದ ಕೂಡಲೇ ಮುಂದೆ ಹೋದಂಗೆ ಅಲ್ಲೂ ಒಂದು ಫ್ರಸ್ಟ್ರೇಷನ್ ಡೆವಲಪ್ ಆಯ್ತು. ವೆರಿ ಇಂಟ್ರೆಸ್ಟಿಂಗ್. ಐ ಮೀನ್ ಇಟ್ಸ್ ನಥಿಂಗ್ ಅಬೌಟ್ ವರ್ಕ್. ನಾವು ನನಗೇನು ಅನ್ನಿಸ್ತಾ, ನಾ ಎಲ್ಲ ಮಾಡಕತ್ತೀನಿ, ಮೈ ಸೀನಿಯರ್ಸ್ ಆರ್ ಎಕ್ಸ್ಪ್ಲಾಯ್ಟಿಂಗ್ ಮೈ ವರ್ಕ್ ಅನ್ನೋದೊಂದು ಬರಾಕ್ತರು ತಲೆಯೊಳಗೆ. ಏನಂತಂದ್ರೆ ಈಗ ಅಲ್ಲಿ ಹಂಗೆ ಐ ಆಲ್ವೇಸ್ ಫೆಲ್ಟ್ ಎಲ್ಲ ನನಗೆ ಕೆಲಸ ಕೊಡ್ತಾರ, ಓಕೆ ನನಗೆ ಕೊಡ್ತಾರ, ಆಮೇಲೆ ಹೆಸರು ಅವ್ರು ತಗೊಂತಾರ. ದಿಸ್ ಫ್ರಸ್ಟ್ರೇಷನ್ ಕೇಮ್ ಟು ಮೀ ಇನ್ ನ್ಯಾಷನಲ್ ಫಿಸಿಕಲ್ ಲ್ಯಾಬ್ರೇಟರಿ. ಅವು ಬಂದ ಕೂಡಲೇ ಎಷ್ಟು ಹೆಚ್ಚಿಗೆ ಆತಂತಂದ್ರೆ ನನಗೆ ಬಿಟ್ಬಿಡೋದು ಸಾಕು, ಅಲ್ಲಿ ಧಾರವಾಡದಾಗ ಹೋಗಿ ಎಲ್ಲರೂ ಒಂದು ಕಾಲೇಜ್ನಾಗ ಲೆಕ್ಚರ್ ಆಗ್ಬಿಡೋದು ಸಾಕು ಅಂತ ಹೇಳಿ ಮತ್ತೊಂದು ಫ್ರಸ್ಟ್ರೇಷನ್ ಬಂತು. ಅವಾಗ ಒಂದು ದಿವಸ ಐ ಕಾಲ್ಡ್ ಮೈ ಫಾದರ್, ಬಿಕಾಸ್ ಐ ಆಮ್ ದ ಓನ್ಲಿ ಚೈಲ್ಡ್ ಆಫ್ ಮೈ ಪೇರೆಂಟ್ಸ್, ಯಾರು ಇಲ್ಲ. ಬಟ್ ಅವ್ರು ನೀವು ಹೋಗಿ ಎಲ್ಲಿ ಹೋಗ್ತಿ ಹೋಗು ಅಂತ ಅದೊಂದು ಫ್ರೀಡಮ್ ಕೊಟ್ಟಿದ್ದು ನನಗೆ, ಎಲ್ಲೂ ದೇ ನೆವರ್ ರಿಸ್ಟ್ರಿಕ್ಟೆಡ್. ಸೊ ದೆನ್ ಒಂದು ದಿವಸ ಐ ಕಾಲ್ಡ್ ಮೈ ಫಾದರ್ and I said I didn't have the courage to call my mother because ಅವರು sensitive ಆಗಿ, she is very strict also, I mean strict and sensitive also. ಅದಕ್ಕೆ ಅವ್ರಿಗೆ ಬೇಜಾರಾಗ್ಬೋದು, ಇದು ಬ್ಯಾಡ ಅಂತ ಹೇಳಿ ನಮ್ಮ ಫಾದರ್ಗೆ ಮಾಡಿದೆ. ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಕಾಮ್ ಪರ್ಸನ್, ಎಕ್ಸ್ಟ್ರೀಮ್ಲಿ ಲಿಬರಲ್ ಪರ್ಸನ್. ಅವ್ರಿಗೆ ಹೆಂಗೆ ಹೇಳಿದೆ, ಅಪ್ಪಾಜಿ ನನಗೆ ಬೋರ್ ಹೊಡೆದು ಬಿಡಿದೆ, ಐ ಆಮ್ ನಾಟ್ ಏಬಲ್ ಟು ಹ್ಯಾಂಡಲ್ ದಿಸ್, ನಾ ಬಿಟ್ಟು ಬಂದ್ಬಿಡ್ತೀನಿ ಧಾರವಾಡಕ್ಕೆ, ಎಲ್ಲಿ ಬಂದು ನೋಡು ಏನಾರು ಸಿಗ್ತದೆ ನನಗೆ, ಬರೋದೇ ಡಿಸಿಷನ್ ಮಾಡಿಬಿಟ್ಟು ಅಷ್ಟು ಫ್ರಸ್ಟ್ರೇಷನ್ ಲೆವೆಲ್ ಹೋಗ್ಬಿಟ್ಟಿತ್ತು. ಈಗ ನನಗೆ ಅನಿಸ್ತೈತೆ ಅದು ಏನು ಅಷ್ಟು ದೊಡ್ಡದು ಇದ್ದಿದ್ದಿಲ್ಲ ಆ ಟೈಮ್ನಾಗ, ಆ ಏಜ್ನಾಗ ಅದೊಂದು ಏನೋ ಒಂದು ಹಂಗೆ ಅನ್ನಿಸ್ತು ಅಷ್ಟೇ. In spite of your hard work, in spite of hard work ಅಂದ್ರೆ how much you used to put, how many hours you used to put, ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ. I used to be in the lab from about 6 in the morning to 10 in the night. 6 o'clock early morning, 10 o'clock in the night. ಮನೆಗೆ ಹೋದ್ಮೇಲೂ ನಿದ್ದೆ ಏನು ಹತ್ತಿದ್ದಿಲ್ಲ, ರೂಮಿಗೆ ಹೋದ್ಮೇಲೂ ಎಲ್ಲ 3-4 ತಾಸು ಭಾಳ ಚಲೋ ನಿದ್ದೆ ಮಾಡ್ತಿದ್ವಿ. ಬಟ್ ಅಷ್ಟ ದಟ್ ಯೂಸ್ ಟು ಬಿ ಅದೇನು ಭಯಂಕರ ಒಂದು ಹುಚ್ಚು ಬಂದ್ಬಿಟ್ಟಿತ್ತು ಅದು ಮಾಡೋದಂತ ಹೇಳಿ. ದಟ್ ವಾಸ್ ವೆರಿ ಹುಚ್ಚು ಹಿಡಿಬೇಕು ಸರ್, ಒಂದು ಹುಚ್ಚು ಅಲ್ಲಿ ಇಂಗ್ಲೆಂಡ್ನಾಗ ಎದೆ ಕಿಚ್ಚು ಹತ್ತಿತ್ತು, ತಲೆಯಾಗ ಹುಚ್ಚು ಬಂದಿತ್ತು. ಕರೆಕ್ಟ್ ರೈಟ್ ಸರ್. ಸರ್ ಹೇಳಿ ಸರ್, you called your father? Yeah, I called my father and I told him, ಅಪ್ಪಾಜಿ ಬಂದ್ಬಿಡ್ತೇನೆ, ನಾನು ಧಾರವಾಡಕ್ಕೆ ಬಂದ್ಬಿಡ್ತೀನಿ, ನನಗೆ ಅಲ್ಲೇ ಏನಾರು ಒಂದು ಮಾಡಿದ್ರ ಅಂತ ಹೇಳಿ. ನಮ್ಮ ಅಪ್ಪಾಜಿ ಅಂದ್ರೆ ಭಾಳ ಖುಷಿ ಆಗ್ತಿತ್ತಪ್ಪ, ನೀ ಧಾರವಾಡಕ್ಕೆ ಬರ್ತೀನಿ, ಎಷ್ಟು ವರ್ಷ ಆಯ್ತು ನೀ ಬಂದೇ ಇಲ್ಲ ಧಾರವಾಡಕ್ಕೆ, ಎಸ್ಪೆಷಲಿ ನಿಮ್ಮ ಅಮ್ಮ ಅಂತೂ ಭಾರಿ ಖುಷಿ ಆಗ್ಬಿಡ್ತಾರ, ಬಿಕಾಸ್ ಸಿ ಹಸ್ ಬಿನ್ ವೇಟಿಂಗ್ ಫಾರ್ ಅವರ್ ಸನ್, ಭಾಳ ಇದು ಬೇಜಾರೈತಿ, ಒಬ್ಬನ ಮಗ, ಭಾಳ ಖುಷಿ ಆಗ್ತೈತಿ, ಬಾ, ಆದ್ರೆ ಒಂದು ಹಿಂಗೆ ಸೋತ್ ಬರ್ಬೇಡ, ಗೆದ್ದು ಬಾ ಅಂತ ಹೇಳಿದ್ರು. ವಾವ್, ಸೋತ್ ಬರ್ಬೇಡ, ಗೆದ್ದು ಬಾ ಅಂತ ಹೇಳಿ, ನೀ ಬಾ ಬಟ್ ಗೆದ್ದು ಬಾ, ಇವತ್ತಿಲ್ಲ ನಾಳೆ ಯಾವಾಗೂ ಅದು ಗೆದ್ದು ಬಾ, ನಮಗೆ ಭಾಳ ಖುಷಿ ಆಗ್ತೈತಿ ಅಂತ ಹೇಳಿದ್ರು. ಅಂದ್ಕೂಳೆ ಅದನ್ನ ವಿಚಾರ ಮಾಡಾಗ್ತದೆ. ದಟ್ ಚೇಂಜ್ ಮೈ ಲೈಫ್ ಆನೆಸ್ಟ್ಲಿ, ಐ ಟೆಲ್ ಯು, ದಿಸ್ ಇಸ್ ಒನ್ ಥಿಂಗ್, ಒನ್ ಸೆಂಟೆನ್ಸ್ ಇದೇನಂದ್ರಲ್ಲ, ಇಟ್ ಚೇಂಜ್. ದೆನ್ ಗೆದ್ದು ಬರೋದಂದ್ರೆ ಏನು, ಐ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ಏನು ಹೆಂಗೆ ಗೆದಿಬೇಕು ನಾನು ಅಂತ ಹೇಳಿ ನಾನು ವಿಚಾರ ಮಾಡಕತ್ತೆ. ಅವಾಗೇನು ಒಂದಂದ್ರೆ ನನ್ನ ಯಾರು ಅಗೇನ್ಸ್ಟ್ ಮಾಡಕತ್ತಿದ್ರಲ್ಲ ಅಥವಾ ಹೂವರ್ ಎಕ್ಸ್ಪ್ಲಾಯ್ಟಿಂಗ್ ಮೀ ಅಂತ ನನಗೇನು ಅನಿಸ್ತಿತ್ತಲ್ಲ, ಫಸ್ಟ್ ಅವ್ರನ್ನ ಗೆದಿಬೇಕು ನಾನು ಅನಿಸ್ತು ನನಗೆ. ಓಕೆ, ಫಸ್ಟ್ ಅವ್ರನ್ನ ಗೆದಿಬೇಕು. ಸೆಕೆಂಡ್ ಇನ್ನೊಂದು ಐ ಕನ್ಸಲ್ಟೆಡ್ ಒನ್ ಪ್ರೊಫೆಸರ್ ಡಾಕ್ಟರ್ JNCASR ಶರ್ಮಾ ಅಂತಿದ್ರು ಸೈಂಟಿಸ್ಟ್, ಅವ್ರ ಹತ್ರ ಮಾತ್ರ ಅವರೇ ನನಗತ್ತದ, ನೀ ಇಷ್ಟು ಹಾರ್ಡ್ ವರ್ಕಿಂಗ್ ಅದಿ, ಇಷ್ಟು ಕೇಪಬಲ್ ಇದಿ, ಇವ್ರ ಲೆವೆಲ್ನಾಗ ಯಾಕೆ ಕಾಂಪೀಟ್ ಮಾಡಕತ್ತಿ, ಯು ಗೋ ಟು ಹೈಯರ್ ಲೆವೆಲ್ ಅಂತ ಹೇಳಿದ್ರು ನನಗೆ. ಓಕೆ ಓಕೆ ಓಕೆ, ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಸೊ ಫಸ್ಟ್ ದೆನ್ ಐ ಡಿಸೈಡೆಡ್ ಇವು ಎರಡು ಮಾಡ್ಬೇಕು ನಾನು. ಒಂದು, ಐ ಹ್ಯಾವ್ ಟು ವಿನ್ ಓವರ್ ಮೈ ಅಡ್ವರ್ಸರೀಸ್ ವಿತ್ ಲವ್, ಐ ಹ್ಯಾವ್ ಟು ಕಾಂಕರ್ ದೆಮ್ ಬೈ ಲವ್. ಓಕೆ, ಅವ್ರಿಗೆ ದುಃಖ ಆಗುವಂತ ಕೆಲಸ ಏನ್ ಮಾಡಬಾರ್ದು ನಾನು. ಓಕೆ, ಅವ್ರಿಗೆ ಖುಷಿ ಆಗೋಂಗ ಮಾಡ್ಬೇಕು ನಾನು. ಅವ್ರು ಹೇಳಿದ್ದಕ್ಕೆ ಅವ್ರು ಏನ್ ಕೇಳ್ತಾರ, ಅವ್ರು ಎಕ್ಸ್ಪ್ಲೈಟ್ ಮಾಡ್ತಾರೆ, ಕೊಡ್ಬೇಕು ಅವ್ರಿಗೆ, ನಾ ಮಾಡಿ ಕೊಡ್ಬೇಕು ಅವ್ರು. ಸೊ ದೇ ವಿಲ್ ಬಿ ಹ್ಯಾಪಿ. ನೌ ಐ ಹ್ಯಾವ್ ಟು ಪುಟ್ ಎಕ್ಸ್ಟ್ರಾ ವರ್ಕ್ ನೌ ಸೊ ದಟ್ ಐ ಕ್ಯಾನ್ ಇಂಟ್ರಾಕ್ಟ್ ಅಟ್ ದಿ ಹೈಯರ್ ಲೆವೆಲ್. ಅದಕ್ಕೆ ಹೆಂಗೆ ಮಾಡಬೇಕು ಅಂತ ಐ ವಾಸ್ ಕನ್ಫ್ಯೂಸ್ಡ್. ದೆನ್ ಬಿಕಾಸ್ ಐ ಯೂಸ್ ಟು ವರ್ಕ್ ಆನ್ ಸಮಥಿಂಗ್ ಕಾಲ್ಡ್ ಎಸ್ ಎಕ್ಸ್ರೇ ಫೋಟೋ ಎಲೆಕ್ಟ್ರಾನ್ ಸ್ಪೆಕ್ಟ್ರೋಸ್ಕೋಪಿ ಅಂಡ್ OJ ಫೋಟೋ ಎಲೆಕ್ಟ್ರಾನ್. ದೀಸ್ ಆರ್ ವೆರಿ ನ್ಯೂ ಟು ಇಂಡಿಯಾ. ದೆನ್ ಐ ಸೆಡ್, ಇದು ನಂದು ಎಕ್ಸ್ಪರ್ಟೈಸ್ ಐತಿ, ಇದ್ರಾಗ ನನಗೇನು, see, I was good at everything, but again, I didn't have a particular skill. ಇದ್ರಾಗ ಇವ ಸ್ಪೆಷಲ್ ಪ ಅನ್ನೋದು ಇದ್ದಿದ್ದಿಲ್ಲ. Then what I did was a very interesting thing. ಈ ಎಕ್ಸ್ರೇ ಫೋಟೋ ಎಲೆಕ್ಟ್ರಾನ್ ಸ್ಪೆಕ್ಟ್ರೋಸ್ಕೋಪಿನ ಎಲ್ಲ ಲಿಟ್ರೇಚರ್ ಒಳಗೆ ಹುಡುಕಿ ಒಂದು 4 ತಿಂಗಳು ಹುಡುಕಿ 2000 ಸ್ಪೆಕ್ಟ್ರಮ್ ಹುಡುಕಿದೆ ನಾನು. 2000 ಸ್ಪೆಕ್ಟ್ರಮ್ ಅನ್ನು ಎಕ್ಸ್ರೇ ಫೋಟೋ ಸ್ಪೆಕ್ಟ್ರೋಸ್ಕೋಪಿ ತಗೊಂಡು ಅದನ್ನೆಲ್ಲ ನಾನು ಗಾಡಿ ತುಂಬ ಹಚ್ಕೊಂಡ್ಬಿಟ್ಟಿದ್ದೆ, ಎಲ್ಲ ನನ್ನ ಆಫೀಸ್ ಫುಲ್ 2000 ಹಚ್ಕೊಂಡ್ಬಿಟ್ಟಿದ್ದೆ. ಅದನ್ನ ನೋಡ್ಕೊಂಡು ಮುಂಜಾಲಿನ ಸಂಜೆ ಮಟ್ಟ ಎಷ್ಟು ಲುಕ್ ಎಟ್ ದ ಸ್ಪೆಕ್ಟ್ರಾ. ಅದು ಅದರ ಇಂಟರ್ಪ್ರಿಟೇಷನ್ ಕೆಳಗೆ ಏನಿರ್ತೈತೆ ಅದಿಷ್ಟನ್ನ ಸೆಪರೇಟ್ ಆಗಿ ಹಚ್ಕೊಂಡ್ಬಿಟ್ಟಿದ್ದೆ. ಅವ್ನು ಓದ್ಕೊಂಡು ಅದನ್ನ ಓದೋದು, ಯಾಕೆ ಹೆಂಗೆ ಸ್ಪೆಕ್ಟ್ರಾ ನೋಡಿದೆ, ಚಲೋ ಲ್ಯಾಬ್ ಯಾವುವು, ಅಲ್ಲಿಂದ ಎಲ್ಲ ಕಡೆ ಕಲೆಕ್ಟ್ ಮಾಡಿ ಭಾಳ ತಲೆ ಉಪಯೋಗಿಸಿ ಅದನ್ನ ಆಪ್ಟಿಮೈಸ್ಡ್ ಇಟ್. 2000 ಸ್ಪೆಕ್ಟ್ರಾ ನೋಡಿದ್ರಾಗ ನನಗೆ ಇಟ್ ಟುಕ್ ಮಿ ಅಬೌಟ್ ಅ ಇಯರ್ ಆರ್ ಸೊ ಟು ರಿಯಲಿ ಅಂಡರ್ಸ್ಟ್ಯಾಂಡ್, ಆರ್ ಸ್ಲೈಟ್ಲಿ ಲೆಸ್ ದೆನ್ ಅ ಇಯರ್, ಅಬೌಟ್ 8-9 months ತಗೊಂಡು ಕೂಡಲೇ ಐ ಬಿಕೇಮ್ ಎ ಡಿಫರೆಂಟ್ ಪರ್ಸನ್ ಆಲ್ಟುಗೆದರ್. Then
ಏನಿ ಸ್ಪೆಕ್ಟ್ರಾ ಹಿಂಗೆ ನೋಡಿದ ಕೂಡಲೇ ನನಗೆ ಏನು ಮೊದಲು ನಾಡಿ ನೋಡಿ ಹೇಳ್ತಿದ್ದಾರಂತಾರಲ್ಲ ಹಂಗೆ ನಂಗೆ ಒಂದು ಸ್ಪೆಕ್ಟ್ರಾ ನೋಡಿದ ಕೂಡಲೇ ಅವ್ರಿಗೆ ಹೆಂಗೆ ಮಾಡ್ಯಾರ ಏನು ಎಕ್ಸ್ಪೆರಿಮೆಂಟ್ ಎಲ್ಲ ತಿಳಿಯಕ್ಕೆ ಶುರು ಮಾಡಿ. And I became very famous in all over India that you X-ray photoelectron spectroscopy ಮತ್ತು OJ electron spectroscopy ಅಂದ್ರೆ Shivaprasad ಅಂತ ಹೇಳಿ. All over India. All over India, every laboratory from India started telling this is the way to go for that ಅಂತ ಹೇಳಿ. So ಎಲ್ಲರೂ they wanted collaboration with me. ಇದನ್ನ ನೋಡಿ ಸ್ಪೆಕ್ಟ್ರಾ ಐತಿ ಏನು ಅನ್ಬೇಕು, ಇದನ್ನ ಹೆಂಗೆ ಇಂಟರ್ಪ್ರಿಟ್ ಮಾಡ್ಬೇಕು ಹಂಗೆ ಅಂತ ಹೇಳಿ. I started lot of collaborations. Especially with I remember my collaboration with Dr. B.R. Mehta from IIT Delhi. And we were old friends, but he collaboration like he used to do some very nice in energy conversion, and I used to do his X-ray photoelectron spectroscopy of that, and we interpreted and came out with some very nice publications, internationally recognized work. Chulavanta. Our PhD students were working half in my lab, and this was collaborative. We did a lot of work together. So hing madi I changed. Then I was called as a X-ray XPS mancha anta ಹೇಳಿ, X-ray photo, and ಅಷ್ಟು ರೆಕಗ್ನಿಷನ್ ಸಿಕ್ಬಿಡ್ತು ನನಗೆ. ಅದು ನನಗೆ ಆಶ್ಚರ್ಯ ಆಗೋದು ಆನೆಸ್ಟ್ಲಿ. ಆ್ಯಂಡ್ ದೆನ್ ದಿಸ್ ರೆಕಗ್ನಿಷನ್ ಸ್ಪ್ರೆಡ್ ಆಲ್ ಓವರ್ ದ ವರ್ಲ್ಡ್. ಎಲ್ಲ ಕಡೆನೂ ಪೀಪಲ್ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಅವರ್ ವರ್ಕ್. ಅಂಡ್ ಎಕ್ಸ್ ಕೆಜೋ ಅಂತ ಹೇಳಿ ಫ್ರಾನ್ಸ್ದಾಗ, ಓಕೆ ಬೀಮ್ ಅಂತ ಹೇಳಿ ಜರ್ಮನಿ ಒಳಗೆ, ತೊಹಕು ಇನ್ ಸೆಂಡಾಯ್, ದೇ ಆಲ್ ಸೆಡ್ ಏ ಬಾಬಾ ಕಮ್ ಅಂಡ್ ವರ್ಕ್ ಇನ್ ಅವರ್ ಲ್ಯಾಬ್ ಅಂತ ಹೇಳಿ ದೇ ಸೆಂಡ್ ಇನ್ವಿಟೇಷನ್ಸ್. ಅಂಡ್ ದಟ್ ಈಸ್ ಹೌ ಐ ಗೆಟ್ ಅನ್ ಆಪರ್ಚುನಿಟಿ ಟು ಗೋ ಅಂಡ್ ವರ್ಕ್ ಇನ್ ದೋಸ್ ಲ್ಯಾಬೊರೇಟರೀಸ್. ಎಲ್ಲ ಕಡೆಗೂ ಹೋಗಿ ಐ ವರ್ಕ್ ವಿತ್ ದೆಮ್, ವೆರಿ ಸಕ್ಸಸ್ಫುಲ್. Very interesting work. I did very contemporary work with them. We did a lot of very nice work, and that established me as a recognized scientist. So what I mean, another thing I should tell, I worked with Ted Mady ant heli. He was a great mentor. Okay, anta human being, anta scientist, anta mentor na innuvarigu life nag nodilla. Unfortunately he passed away a couple of years ago, but such an amazing person. Okay, allonda incident share madbeku. Very interesting for youngsters to know, for teachers to know how to deal with youngsters. I was working on X-ray photoelectron spectroscopy allu because now I have specialized in that field. So in the world I was working only in that and nothing else. Hang specialize ಮಾಡಿದ್ದೆ ನಾನು. ಆಗ ಮಾಡಿದಾಗ ಒಂದು ಅದರೊಳಗೆ ಒಂದು ಇನ್ಸ್ಟ್ರೂಮೆಂಟ್ ಮಾಡಕತ್ತಿದ್ದೆ. ಅದು ಇನ್ಸ್ಟ್ರೂಮೆಂಟ್ ಒಳಗೆ ವೀಕ್ ಸಿಗ್ನಲ್ ಬರಾಕತ್ತಿತ್ತು. ಅದಕ್ಕೆ ಟೆಡ್ ಬೇಡಿ ಸಜೆಸ್ಟೆಡ್ ಟು ಮೀ ದಟ್ ಇದ್ರೊಳಗೆ ಒಂದು ಚಾನಲ್ ಟ್ರಾನ್ ಅಂತ ಇರ್ತೈತಿ, ಭಾಳ ಸೆನ್ಸಿಟಿವ್ ಡಿವೈಸ್ ಇರ್ತೈತಿ, ಅದನ್ನು ರೀಪ್ಲೇಸ್ ಮಾಡೋದು, ಹೊಸದು ಹಾಕ್ರಿ ಅಂತ ಹೇಳಿ. ವೆರಿ ವೆರಿ ಎಕ್ಸ್ಪೆನ್ಸಿವ್ ಡಿವೈಸ್ ಇನ್ಸೈಡ್ ದಟ್. ಅದಕ್ಕೆ ಓಕೆ ಮಾಡಿದೆ. ಅದಕ್ಕೆ ಹಿ ಟೋಲ್ಡ್ ಮಿ ಯು ರೀಪ್ಲೇಸ್ ದ್ಯಾಟ್ ಅಂತ ಹೇಳ್ಬಿಟ್ಟು. ಸೊ ನಾನು ಏನು ಮಾಡಿದೆ, ಓಕೆ ಅಂತ ಕುಂತು ನಾನು ಬಿಚ್ಚಿದೆ, ಅದನ್ನ ಬಿಚ್ಚಿ ಎಲ್ಲ ಇದು ಮಾಡಕತ್ತಿದೆ, ಎಲ್ಲ ಮಾಡಿ ರಿಪೇರ್ ಮಾಡಿ ಎಲ್ಲ ಹಾಕಿದೆ. ಹಾಕಿ ಅದು ಭಾರಿ, ಇಟ್ ಇಸ್ ಮೇಡ್ ಆಫ್ ಎ ಫ್ರೆಜೈಲ್ ಸೆರಾಮಿಕ್. ಅದು ಭಯಂಕರ ಫ್ರೆಜೈಲ್ ಇರ್ತದೆ. ಅದನ್ನ ಟೈಟ್ ಮಾಡಾಕಿದ್ದೆ. ಎಷ್ಟು ಟೈಟ್ ಮಾಡಬೇಕು, ಸ್ವಲ್ಪ ಆ್ಯಂಗಲ್ ಹೆಚ್ಚಿಗೆ ಕಮ್ಮಿ ಆಗಬಾರ್ದು ಅಂತೇಳಿ ಎಲ್ಲ ಲೇಸರ್ ಇಟ್ಕೊಂಡು ಎಲ್ಲ ಐ ಯೂಸ್ ಆಲ್ ದ ಪ್ರಾಕ್ಟೀಸಸ್ ಮಾಡಿದೆ. ಟೈಟ್ ಮಾಡ್ಕೊಂಡು ಸ್ವಲ್ಪ ಹೆಚ್ಚಿಗೆ ಬೆಳೆದು ಪಟ್ ಅಂತ ಹೊಡೆದು ಬಿಡ್ತದೆ. ಅದು ಹೊಡೆದು ವೆರಿ ಎಕ್ಸ್ಪೆನ್ಸಿವ್, ವೆರಿ ಡೆಲಿಕೇಟ್ ಎಟ್ಸೆಟ್ರಾ. ನಾಟ್ ಓನ್ಲಿ ಎಕ್ಸ್ಪೆನ್ಸಿವ್, ಡೆಲಿಕೇಟ್, ಇಂಪಾರ್ಟೆಂಟ್ ಥಿಂಗ್. ಅದು ಹೊಡೆದು ಬಿಟ್ಟು ಅಂದ್ಕೂಳೆ ನಂದು ಅದು ಇಟ್ ಕಿಲ್ಡ್ ಮೈ ಸೆಲ್ಫ್ ಕಾನ್ಫಿಡೆನ್ಸ್. ಏನಪ್ಪ ಇದು ಅಂತ ಹೇಳಿ ಆ ಪ್ರೊಫೆಸರ್ ಮೇಡಿನ್ ನಾನು ಒಂದೂವರೆ ತಿಂಗಳು ಬೆಟ್ಟೆ ಆಗಲಿಲ್ಲ. ಅವ್ರ ಹತ್ತಾಗ ಬರಕ್ಕೆ ಅದು ಹೊಡೆದಿದ್ದಕ್ಕೆ. ಯಾಕಂದ್ರೆ ಅವ್ರ ಮುಂದೆ ಹೆಂಗೆ ಹೇಳೋದು ನಾವು ಹೊಡೆದಿನ ಅಂತ ಹೇಳಿ. ಅವ್ರ ಹತ್ತಾಗ ಬರಕತ್ತಿದ್ದು ನಾ ಎತ್ತಾಗ ತಪ್ಪಿಸ್ಕೊಂಡು ಹೋಗ್ತಿದ್ದೆ. ದಟ್ ಈಸ್ ಹೌ ಐ ವಾಸ್ ಡೂಯಿಂಗ್. ಐ ಟಾಕ್ ಟು ಮೈ ಕಲೀಗ್ಸ್. ಅವರೆಲ್ಲರೂ ಮೈ ಗಾಡ್, ಎಲ್ಲರೂ ಒಂದು ಟೈಪ್ ಆಫ್ ಇದನ್ನ ಕೊಟ್ಬಿಟ್ರು. ಅದು ನೆಗೆಟಿವ್ ಕಾನ್ಫಿಡೆನ್ಸ್ ಸಂಕ್. ಇಟ್ ಲಿಟ್ರಲಿ ಸಂಕ್. ಅವ್ನು ತಪ್ಪಿಸ್ಕೊಂಡೆ. ಅವ್ರು ನೋಡಿದ ತಕ್ಷಣ ಟೆನ್ಷನ್. ಯಾಕಂದ್ರೆ ಅವ್ನಿಗೆ ಹೆಂಗೆ ಹೇಳುದು, ಅವ್ರಿಗೆ ಹೆಂಗೆ ಹೇಳುದು, ನಾನು ಈಗ ಹಿಂಗೆ ಮಾಡಿದೆ, ಹಿಂಗೆ ಓಡದೆ ಅಂತ ಹೇಳಿ ಏನಪ್ಪ ಇಷ್ಟು ದೊಡ್ಡ ಸೈಂಟಿಸ್ಟ್ ಆಗಿ ನೀನು ಇದನ್ನು ಒಂದು ಹಾಕಕ್ಕೆ ಬರಲಿಲ್ಲ ನಿನಗೆ ಅಂತಾರ ಅಂತ ಹೇಳಿ. ಹಿಂಗೆ ದಟ್ ಕಾಂಪ್ಲೆಕ್ಸ್ ಇಂದ ನಾನು ಐ ಫೆಲ್ಟ್ ವೆರಿ ಬ್ಯಾಡ್. ಅದು ತಪ್ಪಿಸ್ಕೊಂಡೆ. ಒಂದು ದಿವಸ ಐ ಹ್ಯಾಪನ್ ಟು ಮೀಟ್ ಟೆಡ್ ಮೇಡಿ. ಎದುರಿಗೆ ಬಂದುಬಿಟ್ರು. ನೋಚೋದೆ, ಹೈ ಪ್ರಸಾದ್, ಹೌ ಆರ್ ಯು ಅಂತ ಹೇಳಿ. ಐ ಮೀನ್ ಅಮೇಜಿಂಗ್ ಪರ್ಸನ್. ಅವ್ರ ಬಗ್ಗೆ ನಾನು ಒಂದು 3 ತಾಸು ಮಾತಾಡ್ಬೇಕು. ಐ ಮೀನ್ ಸಮ್ ಅದರ್ ಆಪರ್ಚುನಿಟಿ ಟಾಕ್ ಅಬೌಟ್ ಇಟ್. ಸಚ್ ಅ ವಂಡರ್ಫುಲ್ ಪರ್ಸನ್. ಸಮ್ ಆಫ್ ದೀಸ್ my life maximisers, these are the life maximisers whom I had an opportunity to interact. Okay, ಅಂದ್ಕೂಳೆ ಅದು ಹೊಡೆದು ಅಂದ್ಕೂಳೆ ಹೇಳಬೇಕಾತ್ ನನಗೆ. ಬೆವರ್ಕೊಂತ ಆಲ್ಮೋಸ್ಟ್ ಸ್ವೆಟ್ಟಿಂಗ್. ಐ ಟೋಲ್ಡ್ ಹಿಮ್, ಏ ಸಾರಿ ಟೆಡ್, ಐ ಬ್ರೋಕ್ ದಿ ಚಾನಲ್ ಟ್ರಾನ್ ಅಂತ ಹೇಳಿ ಹೇಳಿದ್ರಿ. ಅವ್ರಿಗೆ ಹೇಳಿದೆ, ಯಾಕೆ ಮುರಿತದೆ ಅಂತ ಹೇಳಿದೆ. ಅಮೇಝಿಂಗ್ ವೇ. ನಾ ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅವ್ರ ರಿಯಾಕ್ಷನ್, ಹಂಗೆ ಬರಲೇ ಇಲ್ಲ. Hey, it's okay. When I started my career, I also broke 2 channel trons. You have broken only 1. ಅವ್ರು ಖರೆ ಹೇಳಿದ್ರು ಸುಳ್ಳು ಹೇಳಿದ್ರು ಗೊತ್ತಿಲ್ಲ, ಬಟ್ ಹಿ ಟೋಲ್ಡ್ ಮಿ ದಿಸ್. ಅಂದ್ಕೂಳೆ ನನಗೆ ಅದೇನು ಟೆನ್ಷನ್ ಇತ್ತಲ್ಲ ಅದು ಫುಲ್ ಕಡಿಮೆ ಆಗ್ಬಿಟ್ಟು. ದೆನ್ ಹಿ ಟುಕ್ ಮೀ, ಪ್ಯಾಟೆಡ್ ಮಿ ಆನ್ ಮೈ ಬ್ಯಾಕ್. ತಗೋ, ಹೇಳ್ಬೇಕು ಬೇಡ ನೀನು, ಒಂದು ತಿಂಗಳದಾಗ 2 ತರಿಸ್ಕೊಡ್ತಿದ್ದೆ ನಾನು. ವಾಟ್ ಈಸ್ ದಿಸ್ ಹ್ಯಾಂಗಿಂಗ್ ಅಂತೇಳಿ ಕರ್ಕೊಂಡು ಹೋಗಿ ಹಿ ಗೇವ್ ಇಸ್ ಸೋ ಮಚ್ ಕಾನ್ಫಿಡೆನ್ಸ್. After that, I probably changed 50 channel trons all over the world. And again, I became an expert in changing channel trons because it's a very delicate job. So, our confidence, our that gave me the confidence in my life. So, these are something.
ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಇದೆಲ್ಲ ಮುಗಿಸಿ ಈಗ ಅಫ್ಕೋರ್ಸ್ ದೆನ್ ಮೈ NPL ಎಕ್ಸ್ಪೀರಿಯನ್ಸ್ ಆದ್ಮೇಲೆ in the last 10-12 years, 13 years, I've been working with Professor CNR. Amazing, another life maximizer. ಅಂಥವ್ರ ಜೋಡಿ ನನಗೆ ಆಪರ್ಚುನಿಟಿ ಸಿಕ್ತಲ್ಲ. ವಾಟ್ ಅಬೌಟ್ CNR ಅಂದ್ರೆ ಎಷ್ಟು ಹೇಳ್ಬೇಕು, ಅದನ್ನೂ ಒಂದು 3 ತಾಸು ಮಾತಾಡ. ಐ ಮೀನ್ ಅಮೇಝಿಂಗ್ ಪರ್ಸನ್ಸ್. ಓಕೆ, ಅವ್ರದ್ದು ಏನಂದ್ರೆ ಅವ್ರ ಫೋಕಸ್ ಏನಿಲ್ಲ, ಇಟ್ಸ್ ಜಸ್ಟ್ ಅಮೇಝಿಂಗ್. ಏನಾರು ಒಂದು ಮಾಡ್ಬೇಕಂದ್ಕೊಳ್ಳಿ ಅದನ್ನ ಒಂದು ಆ ಪ್ರೊಕ್ಯಾಸ್ಟಿನೇಷನ್ ಅನ್ನೋ ವರ್ಡೇ ಇಲ್ಲ ಅವ್ರ ಲೈಫ್ನಾಗ. ಅದು ತೊಗೊಂಡ್ರೆ ಅದನ್ನ ಹಂಗೆ ಮಾಡ್ಬೇಕು, ಅದು ಅಷ್ಟೇ ಟೈಮಿಂಗ್ ಮಾಡಬೇಕು. ಅವ್ರು ಯಾವಾಗ ಬರ್ತಾರ ಹೋಗ್ತಾರ, ಅದು ಟೈಮಿಂಗ್ ಹೆಂಗೈತಂದ್ರೆ ಅವ್ರ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಹೆಂಗೈತಂತಂದ್ರೆ ನೀವೆಲ್ಲ ಕ್ಲಾಕ್ ಸೆಟ್ ಮಾಡ್ಕೋಬೋದು. ಅವ್ರು ಬಾಗಲ ಎಷ್ಟೊತ್ತಿಗೆ ತೆಗಿತಾರೆ, ಎಷ್ಟೊತ್ತಿಗೆ ಬೇಕಂದ್ರೆ ಎಷ್ಟೊತ್ತಿಗೆ ರೆಸ್ಟ್ ಮಾಡ್ತಾರೆ, ಎಷ್ಟೊತ್ತಿಗೆ ವಾಕ್ ಹೋಗ್ತಾರೆ, ಏನು ಮಾಡಿ ಯು ಕ್ಯಾನ್ ಸೆಟ್ ಯುವರ್ ಕ್ಲಾಕ್. ದ್ಯಾಟ್ ವಾಸ್ ಅಮೇಝಿಂಗ್. ದ ವೇ ಹಿ ಮ್ಯಾಕ್ಸಿಮೈಸ್ಡ್ ಹಿಸ್ ಲೈಫ್ ವಾಸ್ ಅಮೇಝಿಂಗ್. ಆ್ಯಂಡ್ ಮೋರ್ ದೆನ್ ದ್ಯಾಟ್, ವಾಟ್ ಹಿ ಶೋಡ್ ಮೀ ಇಸ್ ಇದು ಹಾರ್ಡ್ ವರ್ಕ್ ಅಲ್ಲಿದು, ಇಟ್ಸ್ ಸಮಥಿಂಗ್ ಟು ಎಂಜಾಯ್ ಅನ್ನೋದು. Ted Medi and CNR Rao together showed me that this is something to enjoy. Work kallidu, this is enjoyment ant kalchidru namaga. Okay, that again was a big transformation in my life. This is how my professional life became very enjoyable. Yeah. Okay. Right, sir. Thank you, sir. Sir, iga nanu yakandre it's a long idirodrinda I need to summarize for the benefit of the people. Like they must have taken a lot of insights, especially vidyarthigulu, boys and girls. ಏನು ಕಲಿಬೇಕಪ್ಪ ಏನು ನಾನು ಸರ್ನಲ್ಲಿ ಅವ್ರು ಮಾತಾಡುವಾಗ ಕೇಳ್ಕೊಂಡಿದ್ದು ಅಂದರೆ, ಐ ರಿಮೆಂಬರ್ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರಪ್ಪ ಅಂದರೆ, ಟೇಕ್ ಅಪ್ ಒನ್ ಐಡಿಯಾ, ಪುಟ್ ಯುವರ್ ಬ್ಲಡ್ ಆ್ಯಂಡ್ ಸ್ವೆಟ್ ಇನ್ ಟು ದ್ಯಾಟ್, ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ದ್ಯಾಟ್, ಮೇಕ್ ದ್ಯಾಟ್ ಯುವರ್ ಲೈಫ್. ಓಕೆ, ಐ ಮೀನ್ ಯು ಶುಡ್ ಅದರೊಳಗೆ ಮುಳುಗಿ ಹೋಗ್ಬೇಕು ಅಂತ. ಯಾವುದೇ ಒಂದು ಐಡಿಯಾ ತೊಗೊಂಡ್ರೆ ಅದ್ರೊಳಗೆ ಮುಳುಗಿ ಹೋಗ್ಬಿಡ್ಬೇಕು ಅಂತ ಅನ್ನೋದಕ್ಕೆ ಐ ಥಿಂಕ್ ಶಿವಪ್ರಸಾದ್ ಸರ್ಸ್ ಪ್ರೊಫೆಷ್ನಲ್ ಲೈಫ್ ಇಸ್ ವೆರಿ ಗುಡ್ ಎಕ್ಸಾಂಪಲ್. ಆ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಇಷ್ಟು ಮುಳುಗಿದ್ರು ಅಂದರೆ ರೂಮ್ ತುಂಬ ಅದನ್ನೇ ಹಚ್ಚೋದು, ಒಂದೊಂದು ವರ್ಷಗಟ್ಟಲೆ ಅದನ್ನೇ ನೋಡೋದು, ಅದನ್ನೆಲ್ಲ ಮಾಡಿ he dreamt of it, he slept of it, and everything, his breath, everything is for that. So focus is one thing which is very important, and that comes only when you have an interesting thing. ಏನೋ ಒಂದು ಆಸಕ್ತಿ ಇದ್ದ ಕ್ಷೇತ್ರ ಸಿಕ್ಕ ತಕ್ಷಣ ಮಾಡಿಬಿಡ್ತಾರೆ. ಸೊ this is one good message for all the students, my dear friends. ಫೋಕಸ್. ಅದೇ ಸೇಮ್ ಥಿಂಗ್, ಅವ್ರದ್ದೇನು ಟೆಡ್ ಅಂತ ಏನಿದ್ರು ಅವ್ರದ್ದು ಮೆಂಟರು ಅವರು CNR ರಾವ್ ಸರು, ರೈಟ್? CNR ರಾವ್ ಸರ್ ಅಂದರೆ ಈಸ್ ಭಾರತ ರತ್ನ. ಅವರಲ್ಲಿನೂ ಒಂದು ಕ್ವಾಲಿಟಿ ಏನು ನೋಡಿದ್ದಾರೆ ಸರ್ ಅಂದರೆ ಫೋಕಸ್. ಸೊ ಅಂಥ ಮೆಂಟರ್ಸ್ ಜೊತೆ ಇದ್ದಾಗ ಸರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಫೋಕಸ್. ಇದೆಲ್ಲ ನಿಮಗೆ ವಂಡರ್ಫುಲ್ ಮೆಸೇಜ್. ಓಕೆ, ಇನ್ನೊಂದು ಸೈಡು ಪಾಲಕರಿಗೊಂದು ಮೆಸೇಜ್ ಇದೆ ಇಲ್ಲಿ. ಓಕೆ, ಯಾವಾಗಾದರೂ ಮಗ ನನ್ನ ಕಡೆ ಆಗೋದಿಲ್ಲ ಅಂದಾಗ ತಂದೆಗೆ ಯಾವಾಗಲೂ ಸಿಟ್ಟೆ ಬರುತ್ತೆ. ಯಾಕಾಗೋದಿಲ್ಲ? ಅದ್ರ ಸಲುವಾಗಿ ಇಷ್ಟು ದಿವಸ ಮಾಡಿದ್ವನ, ನಿಂಗೆ ರೊಕ್ಕ ಹಾಕಿದೆ, ಅದಕ್ಕೆ ಇವ ಪ್ರಶ್ನೆಗಳು ಬರ್ತವೆ. ಬಟ್ ಶಿವಪ್ರಸಾದ್ ಸರ್ನಲ್ಲಿ ಜೀವನದಲ್ಲಿ ಯಾವಾಗ ಅವ್ರ ಫಾದರ್ ಗ್ರೇಟ್ ಟೀಚರ್, ಒನ್ ಆಫ್ ದ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್ ವಿಚ್ ಕರ್ನಾಟಕ ಯೂನಿವರ್ಸಿಟಿ ಹ್ಯಾಸ್ ಸೀನ್, ಡಾಕ್ಟರ್ ಶಿವೇಂದ್ರ ಸ್ವಾಮಿ ಅಂತೇಳಿ, ಏನು ಅವ್ರದ್ದು ಒಂದು ಮಾತು ಏನಿದೆ ಸರ್ ಲೈಫೇ ಟ್ರಾನ್ಸ್ಫಾರ್ಮ್ ಆಗಿಬಿಡ್ತು. ಸೊ ಪಾಲಕರೇ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅವತ್ತೇನಾದರೂ ಅವ್ರ ತಂದೆ ಏನಾದರೂ ಬೇರೆ ಅಂದಿದ್ರೆ ಏನಾಗ್ತಿತ್ತು ಏನು ಗೊತ್ತಿಲ್ಲ, ಇಟ್ಸ್ ಓನ್ಲಿ ಅನ್ ಅಸಂಪ್ಷನ್. ಬಟ್ ಅವ್ರು ಏನಂದ್ರು, ಸೋತ್ ಬರಬೇಡ, ಗೆದ್ದು ಬಾ ಅಂತ ಹೇಳಿದ್ರು. ಇಸ್ ಇಟ್ ನಾಟ್ ಎ ವಂಡರ್ಫುಲ್ ಮೆಸೇಜ್? ಸೊ ಅದಕ್ಕೆ ತಾಸುಗಟ್ಟಲೆ ಅಡ್ವೈಸ್ ಮಾಡೋದು ಒಂದು ಸ್ಟ್ರಾಂಗ್ ಸೆಂಟೆನ್ಸ್ ಹೇಳೋದು ಆ ಪವರ್ಫುಲ್ ಸೆಂಟೆನ್ಸ್ ಯಾವಾಗ ಬರ್ತೈತಿ ಅಂದ್ರೆ ಆ ವ್ಯಕ್ತಿ ಒಳಗೆ ಪವರ್ ಇರಬೇಕು. ಸೊ ಪಾಲಕರು, ಇಫ್ ಯು ಆರ್ ಪವರ್ಫುಲ್, ಡೆಫಿನೆಟ್ಲಿ ಒನ್ ಸೆಂಟೆನ್ಸ್ ಕ್ಯಾನ್ ಆಲ್ಸೋ ಟ್ರಾನ್ಸ್ಫಾರ್ಮ್ ಯುವರ್ ಚೈಲ್ಡ್. ಸೊ ದಿಸ್ ಇಸ್ ಅ ವಂಡರ್ಫುಲ್ ಲರ್ನಿಂಗ್ ಫಾರ್ ಮೀ. ಇಟ್ ಹಸ್ ರಿಯಲಿ ಟಚ್ ಮೀ ಅಂಡ್ ಇಟ್ ಇಸ್ ಅ ಗುಡ್ ಮೆಸೇಜ್ ಫಾರ್ ಆಲ್ ದ ಪೇರೆಂಟ್ಸ್. ರೈಟ್? ಓಕೆ, ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ, ಫ್ರಸ್ಟ್ರೇಷನ್ ಬಂದಾಗ, ದಿಸ್ ಇಸ್ ದ ಥರ್ಡ್ ಪಾಯಿಂಟ್. ನನ್ನ ಲರ್ನಿಂಗ್ಸ್ ನಿಮ್ಗೆ ಹೇಳ್ತಾ ಇದ್ದೇನೆ, ಯಾಕಂದ್ರೆ ದಿಸ್ ಇಸ್ ಲೈಫ್ ಇನ್ಸೈಟ್ಸ್ ವಿತ್ ಲೈಫ್ ಮ್ಯಾಕ್ಸಿಮೈಸರ್ಸ್. ಸೊ ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಏನಂದ್ರೆ, ಕಾಂಪಿಟೇಟರ್ಸ್ನ ಸಮ್ಟೈಮ್ಸ್ ವಿ ಓವರ್ ಎಸ್ಟಿಮೇಟ್. ಹೌದಾ? ಸೊ ಯಾವಾಗ ಅವ್ರದ್ದು ಮೆಂಟರ್ ಏನು ಹೇಳಿದ್ರು, ಇನ್ನೊಬ್ಬರ ಸಲುವಾಗಿ ಯಾಕೆ ತಲೆ ಕೆಡಿಸ್ಕೊತಿ, ಯು ಆರ್ ಮಚ್ ಬಿಯಾಂಡ್ ದ್ಯಾಟ್. ಅದಕ್ಕಿಂತ ನೀ ಬೇರೆ ಇದೆಯಪ್ಪ, ನೀನು ಅದ್ರ ಕಡೆ ಲಕ್ಷ್ಯ ಕೊಡಿ, ಇದಕ್ಕೆ ಯಾಕೆ ಲಕ್ಷ್ಯ ಕೊಟ್ಟಿ ಅಂತ ಹೇಳಿ. ಸೊ ಮೋಸ್ಟ್ ಆಫ್ ದ ಟೈಮ್ ನಮ್ದು ವಿ ಸ್ಪೆಂಡ್ ಟೈಮ್ ಅನ್ನೆಸೆಸರಿಲಿ ಇನ್ ಕಾಂಪಿಟೇಷನ್. ಸೊ ಅದಕ್ಕೆ ಮೆಸೇಜ್ ಏನಂದ್ರೆ, ಡೋಂಟ್ ಕಾಂಪಿಟ್ ವಿತ್ ದ ವರ್ಲ್ಡ್, ಕಾಂಪಿಟ್ ವಿತ್ ದ ಪೀಪಲ್, ಕಾಂಪಿಟ್ ವಿತ್ ಯುವರ್ ಸೆಲ್ಫ್. ಇವತ್ತು ನಾ ಹಿಂಗದೀನಿ, ನಾಳೆ ಇನ್ನೂ ಚಲೋ ಆಗ್ಬೇಕು, ನಾಡ್ದು ಇನ್ನೂ ಚಲೋ ಆಗ್ಬೇಕು, ನಾಡ್ದು ಹಿಂಗೆ ಚಲೋ ಆಗ್ಬೇಕು. ಎವ್ರಿ ಡೇ ಶುಡ್ ಬಿ ಪ್ಲಸ್. ದಟ್ ಈಸ್ ಲೈಫ್. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಮೆಸೇಜ್ ಐ ಕುಡ್ ಗೆಟ್ ಫ್ರಮ್ ಸರ್ಸ್ ಪ್ರೊಫೆಷನಲ್ ಲೈಫ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಏನು ಇದು ಏನು ಇನ್ಸೈಟ್ ಅಂದರೆ, ಇದು ಒಂದು ಪೂರಾ ಐ ಡೋಂಟ್ ನೋ ಹೌ ಟು ಸೇ ದಿಸ್ ಇಟ್ ಇಸ್ ಹೋಲ್ ಲೈಫ್ ಪುಟ್ ಇನ್ ಸ್ಮಾಲ್ ಕ್ಯಾಪ್ಸೂಲ್ ಇದ್ದಂಗಿದೆ. ಮೆನಿ ಗುಡ್ ಪಾಯಿಂಟ್ಸ್. ಸರ್ ಈಗ ಕೊನೆಯದು, what I want, because see, with all this wonderful career, with all this research, you have taken up one more assignment now.
Okay, you have come back to Dharwad. We are so happy, right, that you have come back to Dharwad and you have occupied a post of being a director of higher education academy. ಇದೊಂದು ಇಂಡಿಯಾಗೆ ಅಷ್ಟೇ ಅಲ್ಲ, ಇಟ್ ಇಸ್ ಜಗತ್ತಿಗೆ ಒಂದು ದೊಡ್ಡ ಕನಸಿದೆ ಆ್ಯಕ್ಚುಲಿ. ಅದ್ರ ಮೇಲೆ ನೀವು ಬಂದಿದ್ರೆ ಭಾಳ ಸಂತೋಷ ಆಯಿತು. ಸೊ ಬೀಯಿಂಗ್ ಇನ್ ದಟ್ ಪೊಸಿಷನ್ ನಾವು, at the same time with all this life experience, okay, what is your message to the humanity? Very good, sir, very important. Especially sir, teachers, parents and students, ಇವ್ರಿಗೆ ಮೆಸೇಜ್ ಏನು ಅಂತ, ಟೋಟಲ್ ಮೆಸೇಜ್? ಕರೆಕ್ಟ್ ಸರ್. ಮೈ ಲೈಫ್ ಇಸ್ ಮೈ ಮೆಸೇಜ್. ಅದಲ್ಲ, ನಿಮಗೆ ನೀವು ನೋಡ್ದಂಗೆ so many things I learned from my life experiences, from meeting so many people. ಕಡೆಗೆ ಅಲ್ಟಿಮೇಟ್ಲಿ ನನಗೆ ಕಲಿಸಿದ್ದು ಹೇಳ್ತೀನಿ. ನಾವು ಉಳಿದವ್ರಿಗೆ ಮೆಸೇಜ್ ಕೊಡುವಷ್ಟು ಕೇಪಬಿಲಿಟಿ ಇಲ್ಲ. ಬಟ್ ವಾಟ್ ಐ ಲರ್ನ್ ಇನ್ ಮೈ ಮೆಸೇಜ್ ವಿಚ್ ಐ ವುಡ್ ಲೈಕ್ ಟು ಶೇರ್, ಅದು ಯಾರಿಗಾರ ಶೇರ್ ಇದ್ರೆ ಮಕ್ಕಳಿಗೆ ದೇ ಶುಡ್ ಬಿ ಏಬಲ್ ಟು ಯೂಸ್ ದ್ಯಾಟ್. ಒಂದಂದ್ರೆ, ಹಿಂದೂ ಲೈಫ್ ಇರಲಿಲ್ಲ, ಮುಂದೆ ಲೈಫ್ ಇಲ್ಲ, ಇದು ಒಂದೇ ಲೈಫ್ ಇರೋದು. ಒನ್ ಲೈಫ್, ಇದು ಒಂದೇ ಲೈಫ್. ಅದೇನು ನಮಗೆ ಹಿಂದಿಂದ ಮುಂದಿನ ಜನ್ಮ ಅದು ಏನು, ಐ ಡೋಂಟ್ ಬಿಲೀವ್ ಇನ್ ಆಲ್ ದಟ್. ಬೇಸಿಕಲಿ ಬೀಯಿಂಗ್ ಅ ಸೈಂಟಿಸ್ಟ್, ಒನ್ ಲೈಫ್, ಇದು ಲೈಫ್. ಲಿವ್ ರಿಚ್ ಅಂಡ್ ಡೈ ಎಂಪ್ಟಿ. ಎಸ್, ನೀವು ಹೇಳ್ತಿರಲ್ಲ, ಲಿವ್ ರಿಚ್ ಅಂಡ್ ಡೈ ಎಂಪ್ಟಿ. ಐ ಥಿಂಕ್ ದಟ್ ಈಸ್ ಎಕ್ಸಾಕ್ಟ್ಲಿ ದಿ ಸೆಂಟೆನ್ಸ್. ಸೊ ಎವ್ರಿ ಮೊಮೆಂಟ್ ಆಫ್ ದ್ಯಾಟ್ ಅದನ್ನು ಎಂಜಾಯ್ ಮಾಡಿರಿ. ಓಕೆ, ನಿಮ್ಮ ಪರ್ಸನಲ್, ನೀವು ಹೇಳ್ದಂಗೆ ಡೋಂಟ್ ಕಾಂಪೀಟ್ ವಿತ್ ಅದರ್ಸ್, ಯು ಕಾಂಪೀಟ್ ವಿತ್ ಯುವರ್ ಸೆಲ್ಫ್. ಇದು ಭಾಳ ಇಂಪಾರ್ಟೆಂಟ್. ಸೊ ಎವ್ರಿ ಟೈಮ್. ಆಮೇಲೆ ಇನ್ನೊಂದಂತಂದ್ರೆ, ಎರಡು ಅದ್ಭುತ ಆಗಬೇಕು. ನಿಮ್ಮ ಪ್ರೊಫೆಷನಲ್ ಒಳಗೆ ನೀವು ಒನ್ ಆಫ್ ದಿ ವೆರಿ ಗುಡ್ ಪರ್ಸನ್ಸ್ ಇನ್ ಯುವರ್ ಪ್ರೊಫೆಷನ್ ಅಂತ ಅನಿಸ್ಕೊಂಡು ಸಾಯಿರಿ. ಇನ್ನೊಂದು, ಯು ಆರ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅನಿಸ್ಕೊಂಡು ಸಾಯಿರಿ. ಓಕೆ, ಈ ಬರೇ ಪ್ರೊಫೆಷನ್ ಮಾಡಿ ಬೀಯಿಂಗ್ ಎ ಹ್ಯೂಮನ್ ಬೀಯಿಂಗ್, ಅವು ಎರಡನ್ನೂ ನೀವು ಕಾಂಬಿನೇಷನ್ ಮಾಡಿದ್ರೆ ದಟ್ ಈಸ್ ಹೌ ಯುವರ್ ಲೈಫ್ ಬಿಕಮ್ಸ್ ಕಂಪ್ಲೀಟ್. ಅದಕ್ಕೆ ಐ ಪುಟ್ ಇನ್ ಲಾಟ್ ಆಫ್ ಎಫರ್ಟ್ ಬೋತ್ ಟು ಮೈ ಪ್ರೊಫೆಷನ್ ಆ್ಯಂಡ್ ಆಲ್ಸೋ ಟು ಮೇಕ್ ದ ಪೀಪಲ್ ಅರೌಂಡ್ ಮಿ ಹ್ಯಾಪಿ, ಇನ್ಕ್ಲೂಡಿಂಗ್ ಮೈ ಫ್ಯಾಮಿಲಿ, ಮೈ ಫ್ರೆಂಡ್ಸ್, ಮೈ ಕಲೀಗ್ಸ್, ಎಲ್ಲರ ಜೋಡಿ ಐ ವಾಂಟ್ ಟು ಬಿ ಹ್ಯಾಪಿ ವಿತ್ ದೆಮ್. ಅವಾಗ ನನಗೆ ಮೈ ಪ್ರೊಫೆಷನ್ ವಿಲ್ ನಾಟ್ ಬಿಕಮ್ ಎ ಪೇನ್ ಫಾರ್ ಮಿ. ಅದು ನಾವಾಗ ಕಷ್ಟಪಟ್ಟು ಕೆಲಸ ಮಾಡೋದೇ ಇಲ್ಲ, ಇಷ್ಟಪಟ್ಟು ಕೆಲಸ ಮಾಡಕ್ಕೆ. ಸೊ ಐ ವಾಂಟ್ ಟು ಕ್ರಿಯೇಟ್ ದಟ್ ಅಟ್ಮಾಸ್ಫಿಯರ್ ಬಿಕಾಸ್ ವಿ ಆಲ್ ಎಂಜಾಯ್. See, nobody minds hard work as long as we work in a good atmosphere. Everybody would like to do that. So adunu ondu tilkobeku, both being a good professional and a good human being is very important. ನನ್ನ ಪ್ರಕಾರ 3 things ಮಾಡಬಹುದು ಮನುಷ್ಯ ಅಂತ ಲೈಫ್ ನಾಗ. Every day you can do 3 things. 24 hours is enough to do so many things. Okay, ಒಂದಂದ್ರೆ do a fantastic profession. Okay. Second, another one interest in your life which is not a profession. ಏನೋ ಒಂದು ಇಂಟ್ರೆಸ್ಟ್, ಪ್ರಾಬಬ್ಲಿ ಲಿಂಕ್ಡ್ ವಿತ್ ಸಮ್ ಎಂಪತಿ, ದಟ್ ಯು ವಾಂಟ್ ಟು ಹೆಲ್ಪ್ ಸಂಬಡಿ ಅಂದ್ ಏನೋ ಒಂದು ಬ್ಯಾಕ್ ಗ್ರೌಂಡ್ ಒಳಗೆ ಒಂದು ಇಂಟ್ರೆಸ್ಟ್ ಒಂದು ಮಾಡ್ರಿ. ಆಮೇಲೆ ಥರ್ಡ್, ಒಂದು ಹಾಬಿ, ನಿಮ್ದೇನೊಂದು ಹಾಬಿ ಇರ್ತೈತಲ್ಲ ಅದನ್ನು ಕಂಟಿನ್ಯೂ ಮಾಡ್ರಿ. ಇವು ಮೂರನ್ನೂ ನೀವು ಮಾಡ್ಕೊಂಡು ಬಂದ್ರೆ ಐ ಥಿಂಕ್ ಯುವರ್ ಲೈಫ್ ವಿಲ್ ಬಿ ಕಂಪ್ಲೀಟ್. ಓಕೆ, ಅಂಡ್ that is where you can use many friends, your family, ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಬೋದು ಇನ್ ದೀಸ್ ಆಕ್ಟಿವಿಟೀಸ್. ಸೊ ಐ ಥಿಂಕ್ ದ್ಯಾಟ್ ವಿಲ್ ಬಿಕಮ್ ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಅದಕ್ಕೆ ಇದಕ್ಕೆಲ್ಲ ಬೇಕಂತಂದ್ರೆ ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ನನ್ನ ಲೈಫ್ ಮೆಸೇಜ್ ಅಂದ್ರೆ ಇಟ್ ಈಸ್ ಅಬೌಟ್ ಟೀಮ್ ವರ್ಕ್. ಈಗ ನಾ ಏನೋ ಅಚೀವ್ ಮಾಡಿದ್ರು ಅದು ನಂದಲ್ಲ. ಈಗ ನಾವು ಅಕಾಡೆಮಿ ಒಳಗೆ ಏನಾರ ಮಾಡಿದ್ದು ನಂದಲ್ಲ. ಇಟ್ ಈಸ್ ಎವ್ರಿಬಡಿ ಇನ್ ದಿಸ್ ಅಕಾಡೆಮಿ ಹೂ ಇಸ್ ಕಾಂಟ್ರಿಬ್ಯೂಟಿಂಗ್ ಟು ದಿಸ್. ಅವ್ರ ಜೋಡಿ ನಾವು ಹೌ ಟು ವರ್ಕ್ ವಿತ್ ದೆಮ್ ಅಂಡ್ ಹೌ ದೇ ಶುಡ್ ಲೈಕ್ ಟು ಬಿ ವಿತ್ ಯು ಅನ್ನೋದಕ್ಕೂ ನಾವು ಬಹಳ ವಿಚಾರ ಮಾಡ್ಬೇಕಾಗ್ತದೆ. ದೇ ಶುಡ್ ಎಂಜಾಯ್ ಮೈ ಕಂಪನಿ, ಮೈ ಲೈಫ್, ಅಂಡ್ ವಿ ಶುಡ್ ಆಲ್ ಟುಗೆದರ್ ಡೂ. ಒಬ್ಬರು ಮಾಡೋದು ಏನು ಮಾಡಕ್ ಜಗತ್ನಾಗ ಮಾಡಕ್ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಮಾಡ್ಬೇಕಾಗ್ತದೆ. ಅಂಡ್ ಎವ್ರಿಬಡಿ ಹ್ಯಾಸ್ ಅನ್ ಈಕ್ವಲ್ ಕಾಂಟ್ರಿಬ್ಯೂಷನ್. ಅಂಡ್ I always believe, this is something I learned again from my father. He said that ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್. ಯಾರು ಕೆಟ್ಟೋರಿಲ್ಲ. ಈಗ ನಮ್ಮ ಬಾರ್ಡರ್ ಅತ್ತಾಗಿನವ್ರು ಕೆಟ್ಟೋರು, ಇತ್ತಾಗಿನವ್ರು ಚಲೋರು, ಇಂಥದ್ದು ಏನಿಲ್ಲ. ಎಲ್ಲರೂ ಅವ್ರವ್ರ ಸರ್ಕಮ್ಸ್ಟೆನ್ಸ್ ಇಂದ ಹಂಗಂಗೆ ಬಿಹೇವ್ ಮಾಡ್ಬೇಕು. ಅಂಡ್ ನಾವು ಯಾರು ಪರ್ಫೆಕ್ಟ್ ಇಲ್ಲ. ನನ್ನಲ್ಲೂ ಸಾಕಷ್ಟು ವೀಕ್ನೆಸಸ್ ಅದಾವ, ನನ್ನಲ್ಲಿ ಸಾಕಷ್ಟು ಸ್ಟ್ರೆಂತ್ ಅದಾವ, ವೀಕ್ನೆಸ್ ಅದಾವ, ಹಂಗ ನಿಮ್ಮಲ್ಲೂ ಇರ್ತಾವ, ಎಲ್ಲರಲ್ಲೂ ಇರ್ತಾವ. ಓಕೆ, ನೌ ದಿ ಕ್ವೆಶ್ಚನ್ ಇಸ್, ಐ ಶುಡ್ ವರ್ಕ್ ವಿತ್ ಮೈ ಸ್ಟ್ರೆಂತ್ಸ್. ಓಕೆ, ಐ ಶುಡ್ ಇಗ್ನೋರ್ ಮೈ ವೀಕ್ನೆಸಸ್. ಮೋರ್ ದೆನ್ ದ್ಯಾಟ್, I should ignore the weaknesses of others. I should look at the strength of others. Correct. That is how I can build a friendship. ನಾ ಬರೀ ಅವ್ರ ವೀಕ್ನೆಸಸ್ ತೋರಿಸ್ಕೊಂತ, ಅವ್ರು ನನ್ನ ವೀಕ್ನೆಸ್ ತೋರ್ಕೊಂಡು ಅಂದ್ರೆ ನಾವು ಇಬ್ರು ಹಾಳಾಗೋಗ್ತೀವಿ. So the idea is to recognize only the good things in each other. This is something I've learned in life, which has helped me to enjoy my profession, my work and my own life. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ we have to, and I ಆಗಲೇ ಹೇಳಿದಂಗೆ, we have to win over people who are adversaries to you. ಯಾರು ನಮಗೆ ಕ್ರಿಟಿಸೈಸ್ ಮಾಡ್ತೇನೆ ಅಂದ್ರೆ ಅವ್ರನ್ನ ನಾವು ಪ್ರೀತಿಯಿಂದ ಗೆದಿಬೇಕು. ಅದು ಬಹಳ ಇಂಪಾರ್ಟೆಂಟ್. ಅವ್ರು ಯಾರನ್ನ ವೈ ಶುಡ್ ವಿ ಹೇಟ್ ಸಂಬಡಿ, ರೈಟ್? ದಟ್ ಈಸ್ ಒನ್ ಥಿಂಗ್. ಅಂಡ್ ಈ ರೆಸ್ಪೆಕ್ಟಿಂಗ್ ಆಲ್ ಅನ್ನೋದೈತಲ್ಲ, ಅದು ಬಹಳ. ಆಮೇಲೆ ನಾವು ರೆಸ್ಪೆಕ್ಟ್ ಗಳಿಸ್ಬೇಕಂತಂದ್ರೆ ನಾವು ವಿ ಶುಡ್ ವಾಕ್ ದ ಟಾಕ್. ವೆರಿ ಗುಡ್. ನಾ ಏನು ಹೇಳ್ತೀನಿ ಅದನ್ನ ನಾನು ಹಂಗೆ ಜೀವನ ಮಾಡ್ಬೇಕು. ಅದು ದಟ್ ಈಸ್ ದ ರಿಯಲ್ ಚಾಲೆಂಜ್. ಈಗ ನಾವು ಬಹಳ ಐಡಿಯಲಿ ಮಾತಾಡ್ತೀವಿ, ಬಟ್ ನಮ್ಮ ಆಕ್ಷನ್ಸ್ ಒಳಗೆ ಮಾಡೋದಿಲ್ಲ. ಸೊ ಒನ್ಸ್ ಯು ಸ್ಟಾರ್ಟ್ ಡೂಯಿಂಗ್ ಆಸ್ ಮಚ್ as you can, if you walk the talk, okay, ಎಲ್ಲರೂ ಪೀಪಲ್ ವಿಲ್ ಲವ್ ಯು,
ವಿಲ್ ರೆಸ್ಪೆಕ್ಟ್ ಯು. ಇದನ್ನೊಂದು ಕಂಡ್ಕೊಂಡಿನಿ. ಐ ಡೂ ದಿ ಸೇಮ್ ಥಿಂಗ್ ವೆನ್ ಪೀಪಲ್, ಐ ಆಲ್ಸೋ ಲವ್ ಅಂಡ್ ರೆಸ್ಪೆಕ್ಟ್ ಟು ವಾಕ್ ದ ಟಾಕ್. ಹೌದಲ್ಲ, ದ್ಯಾಟ್ ಈಸ್ ವೆರಿ. ಸೊ ಫೈನಲಿ ಮಹೇಶ್, ನಾನು ಒಂದೇ ಹೇಳೋದಂದ್ರೆ, ಎವ್ರಿಥಿಂಗ್ ಅಬೌಟ್ ಲೈಫ್ ಈಸ್ ಅಬೌಟ್ ಆಟಿಟ್ಯೂಡ್. somehow we think it is the aptitude. ಹಿಂಗಾಗಿ ನಾವು ಅಭ್ಯಾಸ, ನಾಲೆಜು ಅವಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡಕ್ಕೆ ಹೋಗ್ತೀವಿ. ಓಕೆ, ಅವೆಲ್ಲ ತಾನ ಫಾಲೋ ಮಾಡ್ತಾವೆ. ನಮ್ಮ ಆಟಿಟ್ಯೂಡ್ ಅಬೌಟ್ ಲೈಫ್ ಶುಡ್ ಬಿ ಕರೆಕ್ಟ್ ಇತ್ತಂದ್ರೆ ಆಪ್ಟಿಟ್ಯೂಡ್ ವಿಲ್ ಆಟೋಮೆಟಿಕ್ಲಿ ಫಾಲೋ. ನಿಮ್ಮ ಆಟಿಟ್ಯೂಡ್ ಚಲೋ ಆತಂದ್ರೆ ನಿಮ್ಮ ಆಲ್ಟಿಟ್ಯೂಡ್ ವಿಲ್ ಗೋ ಅಪ್, ರೈಟ್? ಯು ವಿಲ್ ಗ್ರೋ. ದೇರ್ ಇಸ್ ನೋ ಕ್ವೆಶ್ಚನ್ ಅಬೌಟ್ ಇಟ್. ಆ್ಯಂಡ್ ಯು ಗ್ರೋ ನಾಟ್ ಬಿಕಾಸ್ ಆಫ್ ಯು, ಬಿಕಾಸ್ ಆಫ್ ದಿ ಪೀಪಲ್ ವಿತ್ ಯು. ಸೊ ಯು ಆಕ್ಚುಲಿ ಗ್ರೋ. ನ್ಯೂಟನ್ ಹೇಳ್ದಂಗೆ, you ultimately stand on the shoulders of great people. You are a very tiny fellow, but you are standing on the shoulders of, so you will look, because you are above them, because you have worked with them. So that's what it is. So ನನ್ನ ಪ್ರಕಾರ ನಾವು attitude right ಮಾಡ್ಕೊಂಡ್ಬಿಟ್ರೆ, I think you will maximize our own life. ಮನಸ್ಥಿತಿ ಚೆನ್ನಾಗಿತ್ತು ಅಂದ್ರೆ ಪರಿಸ್ಥಿತಿ ತಾನೇ ಚೆನ್ನಾಗಿ. ಕರೆಕ್ಟ್. ಎಲ್ಲರೂ ಪರಿಸ್ಥಿತಿ ಚೆನ್ನಾಗಿ ಮಾಡ್ಲಿಕ್ಕೆ ಹೊಂಟಿದ್ದೇವೆ, ಮನಸ್ಥಿತಿ ಕಡೆ ಲಕ್ಷ್ಯ ಕೊಡ್ಬೇಕು. ಆಮೇಲೆ ನಮ್ಮ ಬಗ್ಗೆ ನಾವು ಕಡಿಮೆ ಅಂತನೂ ತಿಳ್ಕೊಬಾರ್ದು, ಹೆಚ್ಚಿಗೆ ಅಂತನೂ ತಿಳ್ಕೊಬಾರ್ದು. ನಾವು ಹಿಂಗದೇವೆ. ನಾ ಹಿಂಗ. ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾ ಹಿಂಗ, ಐ ಮೀನ್, ಅಂಡ್ ಯು ಹ್ಯಾವ್ ದ ರೈಟ್ ಟು ಬಿ ಹಂಗ. ಐ ರೆಸ್ಪೆಕ್ಟ್ ಯು ಫಾರ್ ಬೀಯಿಂಗ್ ಹಂಗ, ಅಂಡ್ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಹಿಂಗ. ಐ ಥಿಂಕ್ ದಟ್ will make very beautiful. This is the message I would like to give. Basically, I just want to tell everybody, enjoy your one life that you have. Every moment of your life, please enjoy that. ಇಷ್ಟ. ಸೊ ಸರ್, ದ ಮೆಸೇಜ್ ಏನಪ್ಪಾ ಅಂತಂದ್ರೆ, ಎಂಜಾಯ್ ದಿಸ್ ಒನ್ ಲೈಫ್, ಓಕೆ, ಕಂಪ್ಲೀಟ್ಲಿ ವಿತ್ ಎವ್ರಿಬಡಿ. ಓಕೆ, ಆಮೇಲೆ ರೆಸ್ಪೆಕ್ಟ್ ದೇರ್ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್. ಓಕೆ, ರೆಸ್ಪೆಕ್ಟ್ ಯುವರ್ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ಆಲ್ಸೋ. ಸ್ಟ್ರೆಂತ್ ಮೇಲೆ ಕೆಲಸ ಮಾಡಿ ವೀಕ್ನೆಸಸ್ನ ಕಡಿಮೆ ಮಾಡ್ಕೊಳ್ಳಿ, ತಾನೇ ಆಗ್ತವೆ. ಸೊ ದಿಸ್ ಈಸ್ ದ ಮೆಸೇಜ್. ಆಮೇಲೆ ಅವರ ತಂದೆಯವರು ಹೇಳಿದ್ದು ಒಂದು ಒಳ್ಳೆ ಮೆಸೇಜ್ ಅಂದರೆ, ಎವ್ರಿಬಡಿ ಈಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ವಂಡರ್ಫುಲ್, ರೈಟ್? ಆ್ಯಂಡ್ ನೋಬಡಿ ಈಸ್ ಪರ್ಫೆಕ್ಟ್. ಏನು ಚೆನ್ನಾಗಿದೆ ನೋಡಿ ಇದು. ಓಕೆ, ಎವ್ರಿಬಡಿ ಈಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್, ಬಟ್ ನೋಬಡಿ ಈಸ್ ಪರ್ಫೆಕ್ಟ್. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿವಿ ಅಂದರೆ ಲೈಫ್ ಎಷ್ಟು ಸುಂದರ ಆಗುತ್ತೆ. ಸರ್, ನಂದು ಇನ್ನೂ ಒಂದು ಪ್ರಶ್ನೆ ಇದೆ ಸರ್. ಓಕೆ, ಅಫ್ಕೋರ್ಸ್ ದಿಸ್ ವಾಸ್ ದ ಲಾಸ್ಟ್ ಪಾರ್ಟ್ ಆಫ್ ಇಟ್. ನೀವೇನು ಹಾಬಿ ಅಂತ ಹೇಳಿದ್ರಲ್ಲ, ನಿಮ್ಮ ಯೂತ್ನಲ್ಲಿ ಇಲ್ಲ ನಿಮ್ಮ ಟೈಮ್ನಲ್ಲಿ ಯಾವುದಾದ್ರೂ ಹಾಬಿ? ಇವತ್ತು ಹಾಬಿ, ಹುಡುಗರ್ದು ಹಾಬಿ ಅಂದರೆ ಮೊಬೈಲ್ ನೋಡೋದೇ ಹ್ಯಾಬಿಟ್ ಇದೆ ಭಾಳ. ಈಗ ಅದೇ ಒಂದು ಹಾಬಿನಾ, ಏನದು ಹ್ಯಾಬಿಟಾ, ಏನು ಗೊತ್ತಿಲ್ಲ. ಬಟ್ ನಿಮ್ಮ ಟೈಮ್ನಲ್ಲಿ ಏನು ಹಾಬಿ ಇತ್ತು ಸರ್? ನಾ ಹೇಳಿದ್ನಲ್ಲ, ಸ್ಪೋರ್ಟ್ಸ್ ವಾಸ್ ಮೈ ಹಾಬಿ. ಹಾಂ ಸರ್, ಇಟ್ಸ್ ಅ ವೆರಿ ಸೀರಿಯಸ್ ಹಾಬಿ. ನಮ್ಗೆ ಅದು ಪ್ರೊಫೆಷನ್ನೋ ಹಾಬಿನೋ ತಿಳಿತಿದ್ದಿಲ್ಲ ಅವಾಗ. ಅಷ್ಟು ಚೆನ್ನಾಗಿ ಆಡ್ತಿದ್ದೆ. ಅಂಡ್ ಐ ಕಂಟಿನ್ಯೂಡ್ ಇಟ್ ಟು ಬಿ ಹಾಬಿ. ಐ ಆಲ್ಸೋ ಯೂಸ್ ಟು ರೈಟ್ ಅ ಲಾಟ್. ಐ ಯೂಸ್ ಟು ಡೂ so many things I did. I mean, ಅದೇ ಹೇಳಿದ್ನಲ್ಲ, ಫಸ್ಟ್ ಮೈ ಸ್ಟೂಡೆಂಟ್ ಲೈಫ್ ವಾಸ್ ಜಾಕ್ ಆಫ್ ಆಲ್, ಮಾಸ್ಟರ್ ಆಫ್ ನನ್. ಸರ್, ನನಗೆ ಅದಕ್ಕೆ ಹೇಳಿದೆ ಅಂದ್ರೆ, ಯಾವಾಗೂ ನಿಮ್ ಜೊತೆ ಡಿಸ್ಕಷನ್ ಕುಂತಾಗ ಕಲೆಕ್ಟಿಂಗ್ ಸಿಗ್ನೇಚರ್ಸ್ ವಾಸ್ ಯುವರ್ ಹಾಬಿ. ಅದನ್ನ ಐ ವಾಂಟೆಡ್ ಟು ಬ್ರಿಂಗ್. ಓಕೆ, ಅದು ನಂದು ಅಪ್ರಾಕ್ಸಿಮೇಟ್ಲಿ ನನ್ನ PUC ಟೈಮ್ನಾಗ ಐ ಯೂಸ್ ಟು ಡೂ ಸಮಥಿಂಗ್. ಈಗ ನಂಗೆ ಈ ಗ್ರೇಟ್ ಪೀಪಲ್ ಅಂದ್ಕೊಳ್ಳೆ ಒಂದೇನೋ ಒಂದು ನಮಗೆಲ್ಲ ಒಂದು ಅವ್ರ ಬಗ್ಗೆ ಒಂದು ಇದಿರ್ತಿತ್ತಲ್ಲ, ಇಮ್ಯಾಜಿನೇಷನ್. ಅದು ಧಾರವಾಡದಂತ ಕಡೆ ಕುಂತಾಗ, ಈಗ ನಂಗೆ ಬೇಂದ್ರೆಯವ್ರು ನಮ್ಮ ಮನೆಗೆ ಬರ್ತಿದ್ರು, ಅವನ್ನೆಲ್ಲ ನೋಡೋದಂದ್ರೆ ಇಟ್ ವಾಸ್ ಅ ಗ್ರೇಟ್ ಫೀಲಿಂಗ್. ಅದೇನೋ ಒಂದು ರೋಮಾಂಚನ ಆಗ್ತಿತ್ತು ಅವ್ರು ಬರೀ ನೋಡಿದ ಕೂಡಲೇ. ಆಮೇಲೆ ದೆನ್ ಐ ಗಾಟ್ ದಿಸ್ ಇನ್ ಟು ದಿಸ್ ಹ್ಯಾಬಿಟ್ ಆಫ್ ರೈಟಿಂಗ್, ಕಲೆಕ್ಟಿಂಗ್ ಆಟೋಗ್ರಾಫ್ಸ್ ಆಫ್ ಗ್ರೇಟ್ ಪೀಪಲ್ ಅಂತ ಹೇಳಿ ಶುರು ಮಾಡಿದೆ. ಏನು ಮಾಡಿದೆ ಅವಾಗ, ಅಫ್ಕೋರ್ಸ್ ಇಂಟರ್ನೆಟ್, ಇಮೇಲ್ ಏನು ಇದ್ದಿದ್ದಿಲ್ಲ, ನಥಿಂಗ್ ಆಫ್ ದಟ್ ಸಾರ್ಟ್. ಸೊ ಲೆಟರ್ ಬರೆಯೋದು, ಲೆಟರ್ ಒಳಗೆ ಒಂದು ವಿಸಿಟಿಂಗ್ ಕಾರ್ಡ್ ಟೈಪ್, ಒಂದು ವಿಸಿಟಿಂಗ್ ಕಾರ್ಡ್ಸ್ ಅನ್ಪ್ರಿಂಟೆಡ್ ಖಾಲಿ ಇದ್ದಿದ್ದು ಮಾಡಿ ಕಳಿಸ್ತಿದ್ದೆ. ಒಂದು ರಿಕ್ವೆಸ್ಟ್ ಮಾಡ್ತಿದ್ದೆ, ಒಂದು ನಿಮ್ದೊಂದು ಆಟೋಗ್ರಾಫ್ ಕಳಿಸ್ರಿ ಅಂತ ಹೇಳಿ. ಒಂದು ಎಷ್ಟು ಕಲೆಕ್ಟ್ ಐ ಕಲೆಕ್ಟೆಡ್ ಹಂಡ್ರೆಡ್ಸ್ ಆಫ್ ದೆಮ್ ಫ್ರಮ್ ಮೆನಿ ಇಂಪಾರ್ಟೆಂಟ್ ಪೀಪಲ್. ಓಕೆ, ಅದೊಂದು ಹುಚ್ಚ, ಅದೊಂದು ನಿಮ್ಮ ಲೆಟರ್ ಹೋಗ್ತಾವೆ. ಎಷ್ಟು ನೀವು 100 ಲೆಟರ್ ಬರೀತೀವಿ, ಅದಕ್ಕೊಂದು 10 ರೆಸ್ಪಾನ್ಸ್ ಬರ್ತಾವೆ. ಬಟ್ ಇಟ್ ಡಸಂಟ್ ಮ್ಯಾಟರ್, ಯು ಆರ್ ಡೂಯಿಂಗ್ ದಟ್. ಅಂಡ್ ಐ ಯೂಸ್ ಟು ಎಂಜಾಯ್ ಇಟ್. ಏನು ಮಾಡ್ತಿದ್ದು ಗೊತ್ತಿಲ್ಲ, ಐ ಡಿಂಟ್ ಇವನ್ ಶೋ ಇಟ್ ಟು ಎನಿಬಡಿ. ಐ ಜಸ್ಟ್ ಕಲೆಕ್ಟಿಂಗ್ ದೋಸ್. ಅದ್ರಾಗ ಭಾಳ ಮಜಾ ಇತ್ತು. ಅಲ್ಲಿ ಕಪಲ್ ಆಫ್ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸಸ್ ಐ ಹ್ಯಾವ್ ಇನ್ ದಿಸ್ ಹಾಬಿ ಆಫ್ ಮೈನ್. ಒಂದಂತಂದ್ರೆ, ಅವಾಗ ಒಂದು ಗವಾಸ್ಕರ್ ಒಂದು ಮ್ಯಾಚ್ನಾಗ ಒಂದು ಫಾರ್ ಎಕ್ಸಾಂಪಲ್ ಏನು ಮಾಡ್ತಾನವ. ಆಮೇಲೆ ದೆನ್ ಐ ಯೂಸ್ ಟು ರೈಟ್ ಅಬೌಟ್ ಕ್ರಿಕೆಟ್ ಇನ್ ಸ್ಪೋರ್ಟ್ಸ್ ಮ್ಯಾಗಝೀನ್ಸ್ ಆಲ್ಸೋ. ಅದನ್ನು ಬರ್ತಿತ್ತು, ಅದನ್ನು ಬರೀತಿದ್ದೆ. ನಾನು ಕ್ರಿಕೆಟ್ ಹಾಬಿ ಇದ್ದಿದ್ರೆ ಅದ್ರ ಬಗ್ಗೆ ಐ ಯೂಸ್ ಟು ರೈಟ್ ಆರ್ಟಿಕಲ್ಸ್, ಲೆಟರ್ಸ್ ಟು ದಿ ಎಡಿಟರ್ಸ್, ಇಂಥವೆಲ್ಲ ಭಾಳ ರೆಗ್ಯುಲರ್ಲಿ ಬರೀತಿದ್ದೆ. ಇನ್ ಆಲ್ ದೀಸ್ ಸ್ಪೋರ್ಟ್ಸ್ ಮ್ಯಾಗಝೀನ್ಸ್ ಬರೀತಿದ್ದೆ. ಅವಾಗ ಒಂದು ಬಾರಿ ಫೇಮಸ್ ಇತ್ತು. ಅವಾಗ ಒಂದು ಸರ್ತಿ ಒಂದು ಗವಾಸ್ಕರ್ ಒಂದು 100 ಸೆಂಚುರಿ ಹೊಡೆದ ಕೂಡಲೇ ಹಿಂಗೊಂದು ಸಿಗ್ನಲ್ ಮಾಡ್ತಾನೆ, ಗ್ರೌಂಡ್ನಾಗ ಮಾಡ್ತಾನೆ. ಇಟ್ ಬಿಕಮ್ಸ್ ವೆರಿ ಫೇಮಸ್, ಎವ್ರಿಬಡಿ ಡಿಸ್ಕಸಸ್ ಅಬೌಟ್ ಇಟ್. ಅದು ಏನಂತ ಯಾರಿಗೂ ಗೊತ್ತಾಗಿರೋದಿಲ್ಲ ಅದು. ಅಂಡ್ ಅದ್ರ ಬಗ್ಗೆ ಭಯಂಕರ ಡಿಸ್ಕಷನ್ ಆಗ್ತದೆ ನ್ಯೂಸ್ ಪೇಪರ್ನ, ಏನ್ ಮಾಡಿದವ ಅಂತ ಹೇಳಿ. ಅವ OT ಅಂತ ಬರ್ದಿರ್ತಾನೆ ಅಲ್ಲಿ, OT ಅಂತ ಬರ್ದಿರ್ತಾನೆ. ಅದು ನನಗೆ ಗೊತ್ತಾಗ್ಲಿಲ್ಲ, ಏನು ಯಾರಿಗೂ ಗೊತ್ತಾಗಲಿಲ್ಲ. ಆಮೇಲೆ ನಮಗೂ ವಿ ಆರ್ ಆಲ್ ವರಿಡ್. ದೆನ್ ಆಮೇಲೆ ಆ ಟೈಮ್ನಾಗ ನಾನೇನು ಮಾಡಿದ್ದೆ, ಗವಾಸ್ಕರ್ಗೂ ಒಂದು ಲೆಟರ್ ಬರ್ದಿದ್ದೆ, ಒಂದು ಸಿಗ್ನೇಚರಿಗೆ, ಆಟೋಗ್ರಾಫಿಗೆ. ಅದೇ ಟೈಮ್ನಾಗ ಬರ್ದಿದ್ದೆ ಅಟ್ ದಟ್ ಟೈಮ್.
and his correspondence was being done by his father. ಅವು ಮಾಡ್ತಿದ್ದಿಲ್ಲ. ಗವಾಸ್ಕರ್ಸ್ ಫಾದರ್ ಯೂಸ್ ಟು ಕಮ್ಯುನಿಕೇಟ್. ಎವ್ರಿ ಟೈಮ್ ಏನಾರ ಒಂದು ಬರೆಯೋರು. ಹಿಂಗೆ ವಿ ಡೆವಲಪ್ಡ್ ಸಮ್ ಸಾರ್ಟ್ ಆಫ್ correspondence relationship with Gavaskar's father. Comment ಬಗ್ಗೆ ಹಿಂಗೆ. ಯಾಕಂದ್ರೆ he was the one who was managing his whole business at that time. The whole thing is ಅದಕ್ಕೆ ಆಟೋಗ್ರಾಫ್ ಕಳಿಸಿದ್ರು. ಕಳಿಸಿ ಹಂಗೆ ಏನೇನೋ ಬರೋದ್ರೆ ನಾನು ಹಿಂಗೇನೋ ಬರೀತಿದ್ದೆ. ಆಮೇಲೆ ಅವ್ರು ನೋಡಿದ್ರು ನಂದು ಆರ್ಟಿಕಲ್ಸ್ ಇನ್ ಮ್ಯಾಗಝಿನ್. ಸೊ he also got interest. So we used to talk a lot of cricket in that one. ಮಾತಾಡ್ತಾ ನನಗೆ ಐ ನ್ಯೂ ದಟ್ ಗವಾಸ್ಕರ್ ಡಿಡ್ ನಾಟ್ ವಾಂಟ್ ಟು ಟೆಲ್. ಆ ಟೈಮ್ನಾಗ ಗವಾಸ್ಕರ್ ವಾಸ್ ಕ್ರಿಟಿಸೈಸ್ಡ್ ದಟ್ ನೀ ಯಾಕೆ ರಿಟೈರ್ ಆಗಕತ್ತಿಲ್ಲ, ಯು ಆರ್ ಆಲ್ರೆಡಿ ಕ್ರಾಸ್ 30 years, ರಿಟೈರ್ ಆಗ್ಬೇಕು ನೀನು ಅಂತ ಹೇಳಿದಕ್ಕೆ. ಅದಕ್ಕೆ ಅವ ಆಸ್ ಅ ರೆಸ್ಪಾನ್ಸ್ ಅವ್ರ ಫಾದರಿಂದ ಕಮ್ಯುನಿಕೇಶನ್ ನನಗೇನು ಗೊತ್ತಾತ ಅಂತ ಹೇಳಿ, ಓ ಟಿ ಅಂದ್ರೆ ಓವರ್ 30 ಅದೇನೆ ಆದ್ರೂ ಸೆಂಚುರಿ ಹೊಡೆದೇನಂತ ಓ ಟಿ ಅಂತ. he has done that to his adversaries. ಅದನ್ನ ಚಾಲೆಂಜ್ ತಗೊಂಡು ಅದನ್ನ he has done that ಅಂತ ಓ ಟಿ ಅಂತ ಹೇಳಿ. then I wrote this in Sport Star. Sport Star ದಾಗ ಬರೆದಿದ್ದೆ ಆ ಟೈಮ್ನಾಗ. and it became very popular. ಎಲ್ಲಿಂದ ಹೆಂಗೆ ಹಿಂಗೆ ಗೊತ್ತಾತ ಅಂತ ಹೇಳಿದ್ರೆ that is one amazing event. Another thing was interesting was ಅವಾಗ ಮೊರಾರ್ಜಿ ದೇಸಾಯಿ was the Prime Minister of India. ಅವ್ರಿಗೊಂದು ಲೆಟರ್ ಬರೆದಿದ್ದೆ ನಾನು, ಹಿಂಗೊಂದು ಕಾರ್ಡ್ ಕಳಿಸ್ರಿ, ನಿಮ್ದು ಆಟೋಗ್ರಾಫ್ ಕಳಿಸ್ರಿ ಅಂತ ಹೇಳಿ. ಅವ್ರ ಸೆಕ್ರೆಟರಿ wrote a letter back to me that saying that Prime Minister ಕೊಡಂಗಿಲ್ಲ ಸಿಗ್ನೇಚರ್, ಯಾಕಂದ್ರೆ he will give signature to only people who are wearing khadi ಅಂತ ಬರೆದ್ರು. So you wrote a letter to Prime Minister itself, asking for his signature, because you have a hobby to collect signature. ಇಷ್ಟ ಇರೋದು ಅಜೆಂಡಾ ಬೇರೆ ಏನಿಲ್ಲ. ಏನೇನು ಅಜೆಂಡಾ. I wrote to him also. ಅಂದ್ಕೂಳೆ ಅವಾಗ ಏನು ನಿಮ್ ಬರಿಬಾರ್ದು ಅಂತ ಏನು ಅನಿಸ್ತಿದ್ದಿಲ್ಲ ಸರ್ ಒಳಗಡೆ? ಅವ್ರು ಬರೆದ್ರೆ ಏನ್ ಮಾಡ್ತಾರೆ, ಏನ್ ತಿಳ್ಕೊತಾರೆ, ಹಂಗೆ ಅನ್ಸಿದ್ದೆ. ಕಳಿಸ್ಬಿಡು, one good quality. ಅದು ನಾನು ಏನಂತಾರೆ ಭಾಳ ಅಂದ್ರೆ ಕೊಡಂಗಿಲ್ಲ ಅಂತಾರೆ. ನಾ ಭಾರಿ ಪೊಲೈಟ್ಲಿ ಬರೀತಿದ್ದೆ. ಐ ಮೀನ್ ದಟ್ ಈಸ್ ಸಮಥಿಂಗ್ ಐ ಆಲ್ಸೋ ವಾಂಟ್ ಟು ಟೆಲ್ ಯಂಗ್ಸ್ಟರ್ಸ್. ಭಾರಿ ಬೋಲ್ಡ್ ಇರಬೇಕು ಮತ್ತು ಪೊಲೈಟ್ ಇರ್ಬೇಕು ಅಂತ ಹೇಳಿ. ಇವೆರಡು ಕಾಂಬಿನೇಷನ್. ಯೂಶಲಿ ನೀವು ಬೋಲ್ಡ್ ಇದ್ದವ್ರು ನೋಡ್ರಿ ಪೊಲೈಟ್ ಇರಂಗಿಲ್ಲ, ಪೊಲೈಟ್ ಇದ್ದವ್ರು ಬೋಲ್ಡ್ ಇರಂಗಿಲ್ಲ. ಬಟ್ ಅವೆರಡನ್ನೂ ಕಾಂಬಿನೇಷನ್ ಕಲಿಯೋದು ಬಹಳ ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತದೆ. ಐ ಕೀಪ್ ಟೆಲಿಂಗ್ ಮೈ ಸೆಲ್ಫ್ ಐ ಶುಡ್ ಬಿ ಬೋಲ್ಡ್. ಏನು ಮಾತಾಡ್ಬೇಕಂತ ಮಾತಾಡಬೇಕು, ಬಟ್ ಪೊಲೈಟ್ಲಿ ಮಾತಾಡಬೇಕು. ಅಂದಾಗ ವಿ ಗೆಟ್ ಗುಡ್ ರೆಸ್ಪಾನ್ಸಸ್ ಅಂತ ಅನಿಸ್ತದೆ. ದಿಸ್ ಇಸ್ ಸಮಥಿಂಗ್ ಐ ಏನ್ ಹೇಳ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ, ಹೆಂಗ್ ಹೇಳ್ತೀವಿ ಅದು ಬಹಳ ಇಂಪಾರ್ಟೆಂಟ್. ಆಮೇಲೆ ನಾವು ಹೇಳೋದು ಹೇಳಬೇಕು, ಚಲೋ ಮನ್ಸ್ಲೆ ಹೇಳೋದು ಹೇಳಬೇಕು, ಆಮೇಲೆ ಚಲೋ ಮನ್ಸ್ಲೆ ಹೇಳ್ಬೇಕು. ಅವ್ರು ಏನ್ ತಿಳ್ಕೊತಾರು ಅಂತ ಹೇಳಿ ಹೇಳೋದು ಬಿಡಂಗಿಲ್ಲ, ಹೇಳೋದು ಹೇಳಬೇಕು. ಅದು ದಟ್ ಈಸ್ ಬೋಲ್ಡ್ನೆಸ್. ಓಕೆ, ಬಟ್ ಏನ್ ಹೇಳ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕಿಂತ ಹೆಚ್ಚಿಗೆ ಹೆಂಗ್ ಹೇಳ್ತೀವಿ ಪ್ರೀತಿಲೇ ಹೇಳ್ಬೇಕು. ಐ ರೆಸ್ಪೆಕ್ಟ್ ಯು, ನಿಮ್ ತಪ್ಪೈತಿ ಬಟ್ ಐ ರೆಸ್ಪೆಕ್ಟ್ ಯು ಫಾರ್ ದ್ಯಾಟ್. ಅಂದ್ರೂ ನಾನು ನಿಮ್ ತಪ್ಪು ಹೇಳ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಬರ್ಬೇಕಾಯ್ತು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೆಸೇಜ್. ಸೊ ಹಂಗ ನಾ ಏನ್ ಮಾಡಿದೆ, ಅದು ಬಂತು ಲೆಟರ್ ಬಂತು ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇಂದ, ಸೇಯಿಂಗ್ ದಟ್ ಬರೀ ಖಾದಿ ಹಾಕೊಂಡ್ರಿಗೆ ಅಷ್ಟ ಕೊಡ್ತಾರ. ಆಫೀಸ್ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಮೊರಾರ್ಜಿ ದೇಸಾಯಿ ಅವರ ಆಫೀಸಿಂದ ವಾಪಸ್ ಲೆಟರ್ ಬಂತು. ಕೊಡೋದಿಲ್ಲ, ಯಾಕಂತಂದ್ರೆ ಪ್ರೈಮ್ ಮಿನಿಸ್ಟರ್ ಬರೀ ಖಾದಿ ಹಾಕೊಂಡವ್ರಿಗೆ ಅಷ್ಟ ಕೊಡ್ತಾರ, ಖಾದಿ ಹಾಕೊಂಡವ್ರಿಗೆ ಅಷ್ಟ ಕೊಡೋದಂತ ಅದು ಪ್ರಿನ್ಸಿಪಲ್ ಐತಿ ಅವ್ರದ್ದು, ಅದಕ್ಕೆ ಬೇರೆ ಕೊಡಂಗಿಲ್ಲ ಅಂತ ಅವ್ರ ಸೆಕ್ರೆಟರಿ ಬರೋದು. ಅಂದ್ಕೊಳ್ಳಿ ನಾವು ಮತ್ತೆ ಅದು ಕೊಳ್ಳಿ ಬರ್ತೀವಿ ಲೆಟರ್. ನೀವು ಉತ್ತರ ಬರ್ದು ಏನಂತಂದ್ರೆ ಐ ಆಮ್ ಸರ್ಪ್ರೈಸ್ಡ್ ವಿತ್ ದಿ ಆಟಿಟ್ಯೂಡ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಅಂತ ಹಿಂಗ ಬರ್ದೆ. ಖಾದಿ ಅನ್ನೋದು ಓಕೆ ನಾ ಹಾಕೊಂಡಿಲ್ಲ ಅಂತ ಹೆಂಗ್ ಗೊತ್ತವ್ರಿಗೆ? ಫಸ್ಟ್ ಕ್ವಶನ್. ಗೊತ್ತಿಲ್ಲದೆ ಹೌ ಡಿಡ್ ಹಿ ಕನ್ಕ್ಲೂಡ್ ದಟ್ ನಾ ಕೊಡಂಗಿಲ್ಲ ಅಂತ ಹೆಂಗಂದ್ರು? ಒಂದು. ಸೆಕೆಂಡ್ ಕ್ವಶನ್, ಖಾದಿ ಅನ್ನೋದು ವಾಸ್ ಅ ಮೂವ್ಮೆಂಟ್ ಫಾರ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್. ಈಗ ನಮ್ಮಲ್ಲೇ ನಾವು ಟೆರಿಕಾಟ್ ಟೆರ್ಲಿನ್ ಎಲ್ಲ ಮಾಡ್ತೀವಲ್ಲ ನಾವು. ಈಗ ನಮ್ಮ ಇಂಡಸ್ಟ್ರಿನ ಹೆಲ್ಪ್ ಮಾಡ್ಬೇಕಂತಂದ್ರೆ ಯಾಕೆ ಬರೀ ಖಾದಿ ಅಂತ ಅವ್ರು ವೈ ಈಸ್ ಈ ಸೋ ಅಡಮೆಂಟ್ ಅಬೌಟ್ ದಿಸ್ ಅಂತ ಹೇಳಿ ಏನೋ ಒಂದು ಪೊಲೈಟ್ಲಿ ಬರ್ದಿದ್ದೆ. ಬಟ್ ಐ ರೋಟ್ ಅ ಲೆಟರ್ ಟು ದಿಸ್ ಅಗೇನ್ ಒಂದು ತಿಂಗಳು ಒಂದೂವರೆ ತಿಂಗಳತ್ತ. ಆಮೇಲೆ ಮತ್ತೊಂದು ಲೆಟರ್ ಬಂತು ಅವ್ರ ಆಫೀಸಿಂದ. ಅಲ್ಲೇ I had an opportunity to discuss this with the Prime Minister. I don't remember his name. The secretary has discussed with the Prime Minister, and he appreciated your thoughts, and so he is now ready to give a signature ಅಂತ ಹೇಳಿ ಅವ್ರದ್ದು ಒಂದು ಸಿಗ್ನೇಚರ್ ಕಳಿಸಿದ್ರು. That was an amazing experience for me. Okay, ಅವ್ರು ಎಲ್ಲದವೋ ಏನೋ I didn't keep, unfortunately preserve them, but they would have been very valuable. But anyway, at least it is preserved in my mind. It has made me what I am. Okay, all these have made me what I am. And the third experience was I also wrote to the Queen of England to write. England. ಎಲ್ಲ ಕಡೆ ಬರ್ದಿದ್ದೆ. Okay, Queen of England ಅದು ಒಂದು ಎಕ್ಸ್ಪೀರಿಯನ್ಸ್ ಐ ವುಡ್ ಲೈಕ್ ಟು ಶೇರ್. Queen of England ಗೆ ಬರ್ದೆ. ಬಂದ ಕೂಡಲೇ ಅಲ್ಲೂ ಹಂಗ ಬರ್ದೆ, ಲೆಟರ್ ಹೊತ್ತು. ಆಮೇಲೆ ಅಲ್ಲಿಂದನೂ ಸೆಕ್ರೆಟರಿಯಿಂದ ಫೋನ್ ಬಂತು, ಕ್ವೀನ್ ಯಾರಿಗೂ ಸಿಗ್ನೇಚರ್ ಕೊಡೋದಿಲ್ಲ, ಅದಕ್ಕೆ ನಾವು ಸಾರಿ ವಿ ಕೆನಾಟ್ ಅಂತ ಅಲ್ಲಿಂದ ಲೆಟರ್ ಬಂತು ನನಗೆ. ಮತ್ತೆ ಅದಕ್ಕೆ ಹೊಳ್ಳಿ ಬರ್ದೆ ನಾನು, ಯಾಕೆ ಕೊಡಂಗಿಲ್ಲ? ಕ್ವೀನ್ ಸಿ ಇಟ್ಸ್ ಅ ಪಾಪ್ಯುಲರ್ ಕ್ವೀನ್, ವೆರಿ ಇಂಪಾರ್ಟೆಂಟ್ ಕ್ವೀನ್ ಎಲಿಜಬೆತ್. I mean, she is with the people. She is always corresponding with people. ಯಾಕೆ ಕೊಡಂಗಿಲ್ಲ? I am surprised. What is the purpose of this ಅಂತ ಹೇಳಿ ಮತ್ತೆ ಬರ್ದೆ ಲೆಟರ್. ಏನೋ ಏನು ಬರ್ದೆ ಐ ಡೋಂಟ್ ರಿಮೆಂಬರ್ ಆಲ್ ದಿ ಡೀಟೇಲ್ಸ್, ಬಟ್ ಹಿಂಗೆ ಬರ್ದೆ. ಮತ್ತೆ ಅದು ಒಂದು ತಿಂಗಳಾದ್ಮೇಲೆ ಮತ್ತೊಂದು ರೆಸ್ಪಾನ್ಸ್ ಬಂತು ಅದಕ್ಕೆ. ಯಾಕಂದ್ರೆ ಅವಾಗ ಲೆಟರ್ ಹೋಗಕ್ಕೆ 15 ದಿವಸ ಹೋಗ್ತಿತ್ತು, ಒಂದು ಕಡೆ ಹೋಗಿ ಬರಕ್ಕೆ ಹಿಂಗೆಲ್ಲ. ಒಂದು ತಿಂಗಳು ರೆಸ್ಪಾನ್ಸ್ ಬಂತು, ಇಲ್ಲ ಬಿಕಾಸ್ ಮೆನಿ ಪೀಪಲ್ ವಿಲ್ ಮಿಸ್ಯೂಸ್ ಫಾರ್ ಕಮರ್ಷಿಯಲ್ ರೀಸನ್ಸ್ ಸಿಗ್ನೇಚರನ್ನು, ಅದಕ್ಕೆ ಕೊಡೋಕ್ಕಾಗಂಗಿಲ್ಲ ಅಂತ ಹೇಳಿ.
ಅದಕ್ಕೆ ಮತ್ತೊಂದು ಲೆಟರ್ ಬರೆದೆ ನಾನು ಹಿಂಗೆ ನಾ ಎಲ್ಲಿ ಕಮರ್ಷಿಯಲ್ ಯೂಸ್ ಮಾಡಂಗಿಲ್ಲ ಹಂಗೆ ಅಶ್ವರ ಹಂಗೆ ನಂದು ಹಾಬಿ ಐತಿ ನೀನು ನೋಡಿ ಇದನ್ನ ಮಾಡಿ ನಾನು ಇದು ನನ್ನ ಬ್ಯಾಕ್ಗ್ರೌಂಡ್ ಇದು ನಂದು ಇದು ಎಲ್ಲ ಒಂದು ಬರೋದು ಒಂದು ದೊಡ್ಡ ಸ್ಕಿಲ್ಸ್ ಬಂದ್ಬಿಡ್ತಾರೆ ಅಫ್ಕೋರ್ಸ್ ಕಮ್ಯುನಿಕೇಟಿಂಗ್ ಅಂಥವ್ರ ಜೋಡಿ ಹೆಂಗೆ ಮಾಡೋದು ಸ್ಕಿಲ್ ಅಂತಾರೆ ಅಂದ್ರೆ ಅವರು ಏನು ದೇ ಆರ್ ನಾಟ್ ಬಿಯಾಂಡ್ ಯು ಅನ್ನೋದು ತಿಳಿದೆ ಅವರು ನಮ್ಮಂಗೆ ವಿಚಾರ ಮಾಡ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತಲ್ಲ ಆ ಧೈರ್ಯದ ಬರೆದೆ ದೆನ್ ಬಟ್ ಅಲ್ಟಿಮೇಟ್ಲಿ ಸೆಡ್ ಅವ್ರು ಬರೆದ್ರೆ ವಿ ಅಪ್ರಿಷಿಯೇಟ್ ಎವ್ರಿಥಿಂಗ್ ಅವರು ಹೇಳಿದ್ರು ವಾಟ್ ಶಿ ಸೆಡ್ ವಿ ಆಕ್ಚುಲಿ ಡಿಸ್ಕಸ್ ದಿಸ್ ಐಟಮ್ ವಿತ್ ದ ಕ್ವೀನ್ ಆಲ್ಸೋ ಓಕೆ ಸೊ ಶಿವಪ್ರಸಾದ್ ವಾಸ್ ಅ PUC ಸ್ಟೂಡೆಂಟ್ ಆರ್ BSc ಸ್ಟೂಡೆಂಟ್ ಇಲ್ಲೇ ವಾಸ್ ಡಿಸ್ಕಸ್ಡ್ in the Buckingham Palace, right? They also they discussed something about me, and then they said, but still we understand you, but unfortunately because it's a policy decision kodangilla, please respect the Queen's decision ಅಂತ ಹೇಳಿ ಬರೆದ್ರು ಅವರು. Okay, then I said fine, it's okay, not discussed. So I did not get a signature from the Queen. So these are some of the experience. Hingu bhal san bhal experience. These are something I would like to share. Thank you for reminding. This is again one of my other stupid hobbies, you know. Right. Okay sir. Right sir. Okay, ಗೆಳೆಯರೆ ಇದು ನೋ ಒನ್ಸ್ ವಿ ಲುಕ್ ಇನ್ ಟು ದಿಸ್ ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ಓನ್ಲಿ ಒನ್ ಮೆಸೇಜ್ ಕಮ್ಸ್, ಇಫ್ ಯು ಆಸ್ಕ್ ಇಟ್ ವಿಲ್ ಬಿ ಗಿವನ್, ಬಟ್ ಯು ಶುಡ್ ಆಸ್ಕ್, ಕೇಳಬೇಕು ಮೊದಲು, ಕೇಳಿಲ್ಲ ಅಂದ್ರೆ ಹೆಂಗೆ ಸಿಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಆ ಸರ್ದು ಏನು ಹಾಬಿ ಏನಿದೆ ಹಾಗೆ ನಿಮ್ದೇನು ಹಾಬಿ ಇದೆ ಅಂತ ಸ್ವಲ್ಪ ವಿಚಾರ ಮಾಡಿ. ಬಿಕಾಸ್ ಹಾಬಿ ಅಂದ್ರೆ ಹಾಬಿನೇ ಅಲ್ಲ, ಅದರಿಂದ ಎಷ್ಟೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕ್ವಾಲಿಟೀಸ್ ಇನ್ ಅವರ್ ಅಸ್ ಡೆವಲಪ್ ಲೈಕ್. ಓಕೆ, ಈಗ ನೋಡಿ ಆ ಒಂದು ಲೆಟರ್ ಬರೀಬೇಕಂದ್ರೆ ಅವ್ರು ಏನು ವಿಚಾರ ಮಾಡ್ಬೋದು ಅಂತ ನಾವು ವಿಚಾರ ಮಾಡಿ ಅದಕ್ಕೆ ಸೆಂಟೆನ್ಸಸ್ ಮಾಡಿ ಕನ್ವಿನ್ಸಿಂಗ್ ಮಾಡಿ ಕಳಿಸೋದು. ಎರಡನೇದು ಅದ್ ಬರಿಬೇಕಂದ್ರೆ ನಡಕ್ಕೆ ಎಷ್ಟೋ ಸಲ ಸ್ಟಾಪ್ ಆಗುತ್ತೆ, ಹೋಲ್ಬಿಡ್ ಅಂತ ಅನಿಸ್ತೈತಿ, ಬ್ಯಾಡ್ ಅನಿಸ್ತೈತಿ, ಬಟ್ ಯು ವಿಲ್ ವಿನ್ ಓವರ್ ಯುವರ್ ಸೆಲ್ಫ್ ಲೈಕ್ ದೋಸ್ ನೆಗೆಟಿವ್ ಥಾಟ್ಸ್. ಅದರಿಂದ ನಾವು ವಿ ರೈಟ್ ಇಟ್. ಸೊ ದಿಸ್ ಎ ವಂಡರ್ಫುಲ್ ಮೆಸೇಜ್ ಆಸ್ ಫಾರ್ ಆಸ್ ಯುವರ್ ಹಾಬಿ ಇಸ್ ಕನ್ಸರ್ನ್. Another I want to add Mahesh with this. ಅಲ್ಲಿ ಅವ್ರಿಗೆ ಲೆಟರ್ ಬರಿಬೇಕಂದಾಗ ನಾನು ಏನ್ ಮಾಡ್ತಿದ್ದೆ, ನನ್ನ ಲ್ಯಾಂಗ್ವೇಜ್ ಚಲೋ ಇರ್ಬೇಕಂತ ಹೇಳಿ ಐ ಯೂಸ್ ಟು ಯೂಸ್ ದಿ ಪಾಕೆಟ್ ಥೆಸಾರಸ್. ನಂದು ಈ ಸೆಂಟ್ ಜೋಸೆಫ್ ಸಾಲಿ ಸ್ಕೂಲ್ ಒಳಗೆ ಐ ವಾಸ್ ದ ಫಸ್ಟ್ ರ್ಯಾಂಕ್ 10th ಸ್ಟ್ಯಾಂಡರ್ಡ್. ಅಲ್ಲಿದ್ದು ನಮಗೆ ಪ್ರಿನ್ಸಿಪಲ್ ಗೇವ್ ಮಿ ಎ ಗಿಫ್ಟ್ ಆಫ್ ಅ ಬುಕ್, ರಾಜೆಟ್ಸ್ ಥೆಸಾರಸ್ ಬುಕ್. ಅದು ಕೊಟ್ಟೆ, ಸಿನಾನಿಮ್ಸ್ ಆಂಟಿನಿಮ್ಸ್ ಇರೋದು ಒಂದು ಬುಕ್ ಕೊಟ್ರೆ ಅದನ್ನ ಹಗಲೆಲ್ಲ ಯೂಸ್ ಮಾಡ್ಕೊಂಡು ಹೌ ಟು ಯೂಸ್ ದ ಬೆಸ್ಟ್ ವರ್ಡ್ ಫಾರ್ ಎನಿ ಸೆಂಟೆನ್ಸ್ ಅಂತ ಹೇಳಿ ಹುಡುಕ್ತಿದ್ದೆ. ಅಂಡ್ ದಟ್ ಇಸ್ ಬಿಕಮ್ ಎ ಹ್ಯಾಬಿಟ್ ಈವನ್ ವಿಚ್ ಸ್ಟೇಸ್ ವಿತ್ ಮೀ ಈವನ್ ಟುಡೇ. ಈಗೂ ನಾ ಏನಾರು ಬರದ ಮತ್ತೆ ಐ ಗೋ ಟು ದ ಥೆಸಾರಸ್ ಅಂಡ್ ಸ್ಟಾರ್ಟ್ ಫೈಂಡಿಂಗ್ which word will actually tell what I want to say, I feeling ಅನ್ನೋದು ಅದು ಒಂದು ಬಂತು. ಸೊ ಇಟ್ ಆಲ್ಸೋ ಹೆಲ್ಪ್ ಮೈ ರೈಟಿಂಗ್ ಕೇಪಬಿಲಿಟೀಸ್ ಅಂಡ್ ಮೈ ಬೇಸಿಕಲಿ ಮೈ ಏನಂತಾರೆ ಅದಕ್ಕೆ vocabulary. It improved my vocabulary and my that also something which is interesting. Yeah. Right sir, wonderful discussion sir. Okay, finally if I take from sir ಏನಂತಂದ್ರೆ see what we are doing and what we are getting is not important, what we are becoming that is more important. Sir ಇಷ್ಟು ದಿವಸ ಏನು ಮಾಡಿದ್ರು ಅದರಿಂದ ಏನು ಬಂತಕ್ಕಿಂತ ಇವತ್ತು ಏನು ಆಗಿದ್ದಾರೆ that is very important. That's where I call him a life maximizer. ಹೌದಾ? ಯಾಕಂದ್ರೆ he has that capacity to make other people's life also maximized. Okay, that is because he has become like that. So adike my dear friends, my final message ಏನಂತಂದ್ರೆ we can meet lot of people like this who have made their life wonderfully, okay, successful, okay, and useful also and meaningful also. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, God connects right people at the right time for the right purpose. So I am so blessed that I am connected to Shivaprasad sir, and I always have a complaint for him and complaint to that divine also. Why did I meet you so late? ನಾನು ಏನಾದರೂ ಜಲ್ದಿನೇ ಸಿಕ್ಕಿದ್ದೆ ಅಂದರೆ then I would have also got lot of interest in science. Science ನಲ್ಲಿ ಬಹಳ ಒಂದು ಆಸಕ್ತಿ ಬರ್ತಾ ಇತ್ತು, but maybe God wanted me to be in this field. Is there? ಇಲ್ಲ Mahesh, that feeling is reciprocal. ನಾನು ನಿಮ್ಮನ್ನ ಮೊದಲು ಭೇಟಿಯಾಗಿದ್ದೆ, ನಾನು ಇನ್ನೂ ಎಷ್ಟು ಅದ್ಭುತ ಆಗ್ತದೆ. I learn so much from you. That is always there sir. So ಇದು ಏನು this is there. So ಯಾಕೆ ಇದು ಹೇಳ್ತಾ ಇದ್ದೇನೆ ಅಂದ್ರೆ sir is available in Dharwad. Okay, ನಮ್ಮಲ್ಲೇ ಇದ್ದಾರೆ. Parents can always bring your children to him based on his convenience. ಯಾಕಂದ್ರೆ ಯಾರನ್ನ ಭೇಟಿ ಆದ್ರೆ ಏನ್ ಟ್ರಿಗರ್ ಆಗುತ್ತೆ, ಏನೊಂದು ಹೊಸ ಉದ್ಭವ ಆಗುತ್ತೆ, ಏನ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಎಲ್ಲಿ ಟರ್ನಿಂಗ್ ಪಾಯಿಂಟ್ ಬರುತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ದೇರ್ ಆರ್ ನೋ ಆಕ್ಸಿಡೆಂಟ್ಸ್ ಇನ್ ಲೈಫ್. ಇಷ್ಟೆಲ್ಲ ಸರ್ದೊಂದು ಏನು ಹಿಸ್ಟ್ರಿ ನೋಡಿದ್ವಿ ಈಗ ನಾವು ಅವ್ರದ್ದು ಬಾಲ್ಯದಿಂದ ಇಲ್ಲಿವರೆಗೆ, ದೇರ್ ಆರ್ ನೋ ಆಕ್ಸಿಡೆಂಟ್ಸ್ ಇನ್ ಲೈಫ್. ಎವ್ರಿಥಿಂಗ್ ಈಸ್, ಐ ಥಿಂಕ್ ಐ ಆಲ್ವೇಸ್ ಕಾಲ್ ದಟ್ ದಿಸ್ ಇಸ್ ಅ ಗಾಡ್ ಸ್ಕೂಲ್ ಇಟ್ ಸೆಲ್ಫ್. ದೇವ್ರದೊಂದು ಸ್ಕೂಲ್ ಇದು. ಇದ್ರಾಗ ಎಲ್ಲರೂ ಬಂದು ಬೇರೆ ಬೇರೆ ಕ್ಲಾಸ್ ಕಲ್ಸ ಹತ್ತಾರೆ, ಸಿಲೆಬಸ್ ಕ್ಲಿಯರ್ ಆಗ್ತೈತಿ, ಅವ್ನ ಸಿಲೆಬಸ್ ಗೊತ್ತೈತಿ ಮಾಡತ್ತಾನೆ. ಸೊ ಯಾರು ಒಳ್ಳೆ ವ್ಯಕ್ತಿಗಳು ಕೆಟ್ಟ ವ್ಯಕ್ತಿಗಳು ಅಂತ ಯಾರು ಇಲ್ಲ.
whoever comes, they will teach us something and go, but it is attitude. Sir ಹೇಳ್ದಂಗೆ ಅದನ್ನ ತಗೊಳ್ಳುವಂತ attitude ಇರಬೇಕು, ಆ ಮನಸ್ಥಿತಿ ಇರಬೇಕು. ಅದಿತ್ತಂದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಬಿಕಮ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ಸ್. ಸರ್ ಅದಕ್ಕೆ ಸರ್ ಧಾರವಾಡದಲ್ಲೇ ಇರ್ತಾರೆ, ಯು ಕ್ಯಾನ್ ಆಲ್ವೇಸ್ talk to him and meet him. Especially parents, I request, introduce your children so that they get inspired. At the same time, teachers, sir, HEA-dalli, he is a director now and he want to transform education, okay, through training teachers, because he calls teachers as knowledge warriors. Knowledge warriors antidare. Sir, ಕೆಲವೊಂದು talks and Zoom calls avella, they are available on internet, you can listen to that. So teachers, you have to meet Dr. Shivaprasad. At the same time, youngsters, youth, come spend some time, definitely will get a lot of insights. ಇದಲ್ಲದೆ ಅಲ್ಲ, ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ಇದ್ದೇ ಇರುತ್ತೆ, you need to take the best out of it. So ಅದಕ್ಕೆ open up, start meeting people, definitely good things will happen. I'll do my best connecting you to the best, life maximizers I have seen in my life. And sir, thank you so much for spending your valuable time and giving us valuable insights into your life. Okay, if at all ಯಾರಾದರೂ ರಿಯಲಿ ಕುತ್ಕೊಂಡು ಅದು ಚೆನ್ನಾಗಿ ನೋಡಿದರೆ, ಐ ಥಿಂಕ್ ಹಿ ವಿಲ್ ಹ್ಯಾವ್ ಲಾಟ್ ಆಫ್ ಇನ್ಸೈಟ್ಸ್ ಇನ್ ದ್ಯಾಟ್. ಓಕೆ, ಐ ವಿಲ್ ಆಲ್ಸೋ ಮೇಕ್ ಎ ನೋಟ್ ಆಫ್ ಇಟ್ ಆ್ಯಂಡ್ ಸೆಂಡ್ ಇಟ್ ಟು ದೀಸ್ ಪೀಪಲ್. ಸರ್, ಇನ್ನೊಂದ್ಸಲ ವಿಲ್ ಮೀಟ್ ಸರ್ ಆ್ಯಂಡ್ ವಿಲ್ ಟೇಕ್ ಅಪ್ ಸ್ಪೆಸಿಫಿಕ್ ಟಾಪಿಕ್ಸ್. ಈಗ ನೀವು ಟೆಡ್ ಅಂತ ಏನು ಹೇಳಿದ್ರಿ, ನಿಮ್ಮ ಮೆಂಟರ್, ಅವ್ರ ಬಗ್ಗೆ ನಿಮ್ದೇನು ಇಂಟ್ರಾಕ್ಷನ್ ಆಯಿತು, ವಿ ವಾಂಟ್ ಟು ಲರ್ನ್ ಮೋರ್ ಫ್ರಮ್ ಯು. ಆ್ಯಂಡ್ ಸಿನ್ಸ್ ದಿಸ್ ಇಸ್ ಆನ್ ಯೂಟ್ಯೂಬ್, ದಿಸ್ ಆಲ್ ಗೆಟ್ಸ್ ರೆಕಾರ್ಡೆಡ್ ಆ್ಯಂಡ್ ಇಟ್ ವಿಲ್ ಬಿ ದೇರ್ ಫಾರ್ future generation to watch. That is the concern I have. I don't want this wisdom of yours, okay, or any life maximizer just go like that. Okay, that's why I believe that one life, live rich, die empty. So, and I want all life maximizers to pour out everything to the humanity so that somebody will catch somewhere and his life gets transformed. Sir, thank you so much, sir. Thank you, Mahesh. It was pleasure meeting you. Thank you, Mahesh. What I felt, the last thing I wanted to say is, I am not a life maximizer, but I have met so many life maximizers, and I want to be a catalyst so that all these children, the students here, will maximize their lives and become like all those great people whom I met. That is what my and your role is. So let's try to do our best. Okay, thank you. Sir. Thank you so much, sir. Thank you, everybody. Have a wonderful time. Thank you.